ನಮಸ್ತುತೆ ನಾರಾಯಣಿ ನಮಸ್ತುತೆ ಬೆಂಗಳೂರು ಕನ್ನಡ ಕಲಾವಿದರ ಸಂಘ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿರ್ತಕ್ಕಂಥ ಈ ಒಂದು 3 ದಿನಗಳ ನಾಟಕೋತ್ಸವದ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಂಗಣ್ಣ ಕರಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿಗೆ ನಮ್ಮ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶಾಂತಾಸ್ ಪಿಲ್ಲಾರ್ ಅವರು ಮಾನ್ಯರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಜ್ಯೋತಿ ಬೆಳೆಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯಲ್ಲಿ ಆಗಮಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು, ಕಾರ್ಯಕ್ರಮದ ಜ್ಯೋತಿ ಬೆಳೆಸತಕ್ಕಂಥ ಶ್ರೀ ಮಹೇಶ್ ಹಳ್ಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿಗೆ ನಮ್ಮ ಕಲಾವಿದರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಸನ್ಮಿತ್ರರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಯಮೂರಪ್ಪ ನಾಯಕ್ ಅವರು ವಹಿಸಬೇಕು. ಅವರಿಗೆ ನಮ್ಮ ಮಾನ್ಯರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪಿಕಾಡಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಮಣ್ಣ ಕಲ್ಲವಣ್ಣರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಿದ್ದೇನೆ. ಸನ್ಮಿತ್ರರು ಮಂಜುನಾಥ್ ಅವರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಅಳಿಯಂದ್ರಾಗಿರ್ತಕ್ಕಂಥ ಮಂಜುನಾಥ್ ಗೊಂಡವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಿದ್ದೇನೆ. ಮಾನ್ಯರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಯಲ್ಲಪ್ಪ ಮುಕ್ಕಣ್ಣವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾನ್ಯರನ್ನು ಸಹಿತವಾಗಿ ನಮ್ಮ ಸನ್ಮಿತ್ರರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವಕೀಲರ ಸಂಘದ ಜಿಲ್ಲಾ ಅಧ್ಯಕ್ಷರು 3 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ನೀಡಿರ್ತಕ್ಕಂಥ ಎ.ವಿ. ಕಣಿಯಾರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಮಾನ್ಯರಿಗೆ ಶಿವ ಅವರು ಮಾಲಾರ್ಪಣೆ ಮಾಡಿ ಸುಧಾ ಅವರು ಅವರಿಗೆ ಮಾಲಾರ್ಪಣೆ ಮಾಡಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪೂಜನೀಯರಾಗಿರ್ತ ತಂದೆ ಸ್ವರೂಪರಾಗಿರ್ತಕ್ಕಂಥ ದೇವಪ್ಪ ಬಾದ್ರಿಬಂಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಅಳಿಯಂದ್ರ ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಅವರಿಗೆ ನಮ್ಮ ಶಿವ ಅವರು ಮುರುಡಿ ಅವರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ವೀರೇಶ್ ಚಿಕ್ಕಬಣ್ಣವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಮಾನ್ಯರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಂತ ಸನ್ಮಿತ್ರ ವಿನಂತಿ ಮಾಡ್ಕೊಳ್ತೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಸೋದರ ಸಂಬಂಧವಾಗಿರ್ತಕ್ಕಂಥ ವಿರೂಪಾಕ್ಷ ಹೂಗಾರ್ ಚಿಕ್ಕಬಣ್ಣವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಜನಪದ ಅಕಾಡೆಮಿಯ ಸದಸ್ಯರು, ಖ್ಯಾತ ಜನಪದ ಹಾಡುಗಾರರು ಅಳಿಯಂದ್ರಾಗಿರ್ತಕ್ಕಂಥ ಮೈಬೂಬ್ ಕಿಲ್ಲಾದವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮೈಬೂಬ್ ಗಿಣಿಗೇರಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿಗೆ ಮಂಜುನಾಥ್ ಅವರು ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕವಿಗಳು ಮತ್ತು ಖ್ಯಾತ ಗಾಯನಕಾರರಾಗಿರ್ತಕ್ಕಂಥ ವೀರೇಶ್ ಅವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅವರಿಗೆ ಸನ್ಮಿತ್ರರು ಸ್ವಾಗತಿಸಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಖ್ಯಾತ ಜನಪದ ಕಲಾವಿದರು ಆಗಿರ್ತಕ್ಕಂಥ ಮರಿಯಪ್ಪ ಚಾಮ್ಲಾಪುರ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಮಾನ್ಯರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸೋದರಾಗಿರ್ತಕ್ಕಂಥ ಗವಿಸಿದ್ದಪ್ಪ ತಂಕಂಕಲ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಸಿದ್ದಪ್ಪ ಕಟ್ಟಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಹಿರಿಯರಾದ ಮತ್ತು ಕಾರ್ಯಕ್ರಮದ ಅತಿಥಿಯಾಗಿರ್ತಕ್ಕಂಥ ಶಿವಪ್ಪ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕುಣಿಗೇರಿ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ರಮೇಶ್ ಅವರನ್ನು ಸಹಿತ ಡಂಬ್ರಳ್ಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾವನವರಾಗಿರ್ತಕ್ಕಂಥ ಅಂದಪ್ಪ ಬಡಿಗರ್ ಅವರನ್ನ ಕಲಾವಿದರನ್ನ ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ನಿವೃತ್ತ ಮುಖ್ಯ ಉಪಾಧ್ಯಾಯರಾಗಿರ್ತಕ್ಕಂಥ ನಮ್ಮ ರುದ್ರಪ್ಪ ಬಡಿಗರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ
ಕಿಲ್ಲೆದಾರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಲವರ್ತಿ ಗ್ರಾಮದ ನಮ್ಮ ಯುವ ಮುಖಂಡರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆನಂದ್ ಕಿನ್ನಾಳ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪಿಕಾಡಿ ಬ್ಯಾಂಕಿನ ಮಾಜಿ ನಿರ್ದೇಶಕರು ಮತ್ತು ಹಿರಿಯ ಕಲಾವಿದರಾಗಿರ್ತಕ್ಕಂಥ ಸಿಪ್ಪುದ್ರಗೌಡರು ನಿರ್ದೇಶಿಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಹಿರಿಯರಾಗಿರ್ತಕ್ಕಂಥ ಸುಪುತ್ರಪ್ಪನ ಮಂಗಳೂರು ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಭಾರ್ಗರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಬಾದರಬಂಡಿ ವಿಎಸ್ಎಸ್ಸಿನ ಮಾಜಿ ಅಧ್ಯಕ್ಷ ಸನ್ಮಿತ್ರರಾಗಿರ್ತಕ್ಕಂಥ ದತ್ತಪ್ಪ ಇಂದ್ರಮ್ಮನವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ನಮ್ಮ ಹಿರಿಯರಾಗಿರ್ತಕ್ಕ ಬಾಬು ಸಾಬ್ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಸೋದರ ಸಮಾನರಾಗಿರ್ತಕ್ಕಂಥ ನಮ್ಮ ದಾದಾಪೀರ್ ಮಲ್ಲಿಗೆರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಗಿರ್ತಕ್ಕಂಥ ಅಣ್ಣಪ್ಪ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಮಣ್ಣ ಅವರನ್ನ ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಲೀಂ ಸಾಬ್ ಮಾನ್ಯರನ್ನ ಈ ಕಾರ್ಯಕ್ರಮ ಅತಿ ಸ್ಥಾನಕ್ಕೆ ತುಂಬಿದ ಸ್ವಾಗತ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿ ಇವತ್ತಿನ ದಿವಸ ದಿವಂಗತ ಹನುಮಂತರಾವ್ ಕಂದಗಲ್ ವಿರಚಿತ ರಕ್ತರಾತ್ರಿ ನಾಟಕದ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆಶ್ರಮಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಮಹಾಶಯರನ್ನು ಸಹಿತ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡ್ತಿದ್ದೇನೆ. ಅದರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ಒಂದು ಹಿರಿಯ ದಿಗ್ಗಜರು ನಡನಾಡ ಬದಿಯವರು ಅಂದರ ಬಾಳಿನ ದಾದೀಪ ಗದಿಗಿನ ಗಂಧರ್ವ ಗಾನ ಹೇಗೆ ಪಂಡಿತ ಪುಟ್ಟರಾಜಪ್ಪ ಜಯ ಚರಣದಲ್ಲಿ ಸಂಗೀತ ಸುದ್ದಿ ನಡೆಸ್ತಕ್ಕಂಥ ಎಲ್ಲ ನನ್ನ ಸಂಗೀತ ಬಳಗವನ್ನ ಹಿರಿಯ ಕಲಾವಿದರನ್ನ ತಾಯಂದಿರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತ ಕೊಡುತ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿಯವರು ತಮ್ಮ ಅಮೃತಹಸ್ತದಿಂದ ಈ ನಾಟಕದ ಉದ್ಘಾಟನೆ ಕೈಬೇಕಂತ ಮಾನ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಜ್ಯೋತಿ ಬೆಳಸನ ಮಹೇಶ್ ಹಳ್ಳಿ ಅವರು ಮತ್ತು ನಮ್ಮ ರಮಣ ಕಲ್ಲಣ್ಣವರು ಮತ್ತು ಮಾನ್ಯರು ಈ ಕಾರ್ಯಕ್ರಮದ ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಬೆಳೆಸಬೇಕಂತ ಅವರ ಮಾನ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಧನ್ಯವಾದಗಳು ಎಲ್ಲ ಅತಿಥಿ ಮಹೋದಯರಿಗೆ. ಅದೇ ರೀತಿಯಾಗಿ ಬಾದರಬಂಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರ ವೇದಾನಂದ ಲೇಬ್ಗೇರಿ ಅವರು ವೇದಿಕೆ ಮೇಲೆ ಬರಬೇಕು. ಇವತ್ತಿನ ದಿವಸ ನಮ್ಮ ಕರೆಗೆ ಹೊರಟು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಕ್ಕಂಥ ಉದ್ಘಾಟಕರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂಗಣ್ಣ ಕರಡಿ ಅವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯ ಜೊತೆಗೆ ಇವತ್ತು 40 ಜನ ಇವತ್ತು ಕೊಪ್ಪಳ ಜಿಲ್ಲಾ ರಂಗಭೂಮಿ ಸೇವೆಗಾಗಿ ಜೀವಮಾನ ಸೇವೆಯನ್ನು ಸಲ್ಲಿಸತಕ್ಕಂಥ ಮಾನ್ಯರಿಗೆ ಈ ಗೌರವಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕಂತ ಮಾನ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಚಾಂದ್ ಕಿಲೆ ಅವರು ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಯಾವತ್ತು ಕೊಪ್ಪಳ ಗವಿಸಿದ್ದೇಶ್ವರನಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮೂರನೇ ದಿವಸ ನಾಟಕ ಅಕಾಡೆಮಿ ವಿಭಾಗೀಯ ಮಟ್ಟದ ನಾಟಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಿರಿಯರು, ಮಾರ್ಗದರ್ಶಿಗಳು, ಮಾಜಿ ಲೋಕಸಭಾ ಸದಸ್ಯರಾದಂಥ ಸಂಗಣ್ಣ ಕರಡಿಯವರೇ, ಜಿಲ್ಲಾ ನ್ಯಾಯವಾದಿ ಅಧ್ಯಕ್ಷರಾದಂಥ ಅಲ್ಬಣ್ಣ ಕಣಿವೆಯವರೇ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಹನುಮೇಶ್ ಅವರೇ ಮತ್ತು ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ನನ್ನ ಗಣ್ಯಮಾನ್ಯಗಳೇ, ಕಲಾವಿದರೇ, ಕಲಾ ರಸಿಕರೇ, ಕಲಾ ನನ್ನ ಬಂಧುಗಳೇ, ಕಲಾ ನನ್ನ ಸಂಗೀತ ಗುರು ವೃಂದಗಳೇ, ಇವತ್ತಿಗೆ 3 ದಿವಸ ಆಯಿತು.
ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ವಯಸ್ಸಾದ ಕಲಾವಿದರನ್ನು ಆಯ್ಕೆ ಮಾಡಿ ನಾವು ಇವತ್ತಿಗೆ 80 ಮಂದಿ ಕಲಾವಿದರಿಗೆ ಇವತ್ತು ಸನ್ಮಾನವನ್ನು ಇವತ್ತು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಸಮಿತಿ ವತಿಯಿಂದ ಇವತ್ತು ಆ ಕಲಾವಿದರನ್ನು ಆಯ್ಕೆ ಮಾಡಿ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ನಾವು ಕಲಾವಿದರನ್ನು ಆಯ್ಕೆ ಮಾಡಿದ್ದೇವೆ. ಮತ್ತು ಅದೇ ರೀತಿ ಈ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಕಲಾವಿದರನ್ನು ಗುರುತಿಸಿ ಇವತ್ತು ನಮ್ಮ ಕೊಪ್ಪಳ ರಂಗ ಕಲಾವಿದರ ಸಂಘದ ವತಿಯಿಂದ ಹಾಗೂ ಅಕಾಡೆಮಿ ಸದಸ್ಯರ ವತಿಯಿಂದ ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು 85-90 ವರ್ಷ ಆದಂತಹ ಕಲಾವಿದರಿಗೆ ಆಯ್ಕೆ ಮಾಡಿ ಸನ್ಮಾನಿಸಲಾಯಿತು. ಪ್ರತಿ ವರ್ಷ ನಾವು ಈ ಉತ್ಸವ ಕಾರ್ಯಕ್ರಮ ಇದೇ ಸಾಹಿತ್ಯ ಭವನದಲ್ಲಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹಕಾರ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ನಾನು ಹಿರಿಯರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈ ಸಾಹಿತ್ಯ ಭವನ ಇವತ್ತು ಸಂಗೀತಗಾರರಾಗಲಿ ಇವತ್ತು ಕಲಾವಿದರಾಗಲಿ ಬಂದು ಒಂದು ದಿವಸ ಇರಬೇಕಂತಂದರೆ ಅವರಿಗೆ ಸರಿಯಾದ ರೀತಿಯಿಂದ ಸ್ವಚ್ಛತೆ ಇಲ್ಲ, ನೀರಿನ ಸೌಕರ್ಯಗಳನ್ನು ಕೂಡ ಇಲ್ಲ. ದಯಮಾಡಿ ಮಾನ್ಯ ಸಂಸದರು ಇದನ್ನು ಗಮನಗಿಟ್ಟುಕೊಂಡು ತಾವು ಇದನ್ನು ಸಂಬಂಧಪಟ್ಟವರಿಗೆ ತಿಳಿಸಿ ಆದಷ್ಟು ಬೇಗ ಇದನ್ನು ತಾವು ವ್ಯವಸ್ಥೆ ರೂಪಕ್ಕೆ ತಂದುಕೊಳ್ತಾರೆ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಯಾಕಂತಂದರೆ ನಮ್ಮ ಸಂಗಣ್ಣವರು ನಾನು 1992ರಾಗ ಯಾರ್ದೋ ತಪ್ಪು ಯಾರಿಗೂ ಶಿಕ್ಷೆ ನಾಟಕ ಬಂದಿದ್ದೆ. ಪ್ರಪ್ರಥಮವಾಗಿ ಸಿಂಧೋಗಿಯಲ್ಲಿ ಉದ್ಘಾಟನೆ ಮಾಡಿದಂಥ ಮಹಾನ್ ನಾಯಕರು ನಮ್ಮ ಸಂಗಣ್ಣ ಕರಡಿಯವರು. ಅವತ್ತಿನಿಂದ ಇಲ್ಲಿವರೆಗೆ ಈ ಕಲೆ ನಾವು ಉಳಿಸ್ಕೊಂತ ಬೆಳೆಸ್ಕೊಂತ ನಾವು ಬಂದಿದ್ದೇವೆ. ಇವತ್ತು ತೋಟಪ್ಪ ಕಾಮನೂರು ಇವತ್ತು ನಾವು ಕೂಡಿ ಎಲ್ಲ ಕಲಾವಿದರನ್ನು ಹುಡುಕಿ ಈ ಒಂದು ಕಲಾವಿದರಿಗೆ ತಮ್ಮ ಆಶೀರ್ವಾದ ಇರಲಿ, ಸದಾ ಈ ಕಲಾವಿದರಿಗೆ ತಮ್ಮ ಬೆನ್ನೆಲುಬಾಗಿ ತಾವು ಇರ್ತೀರಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಂಡು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಪ್ರಾಸ್ತಾವಿಕ ನುಡಿಗಳಿಗೆ. ಇದೀಗ ಆಗಮಿಸಿರ್ತಕ್ಕಂಥ ಯೋಗಾನಂದ ಲೇಬಗಿರಿ ಅವರಿಗೆ ನಮ್ಮ ಸನ್ಮಿತ್ರರು ಮಾಲಾರ್ಪಣೆ ಮಾಡಬೇಕಂತ ವಿನಂತಿ ಮಾಡಿಕೊಡ್ತೇನೆ. ಬಂಧುಗಳೇ, ತಮ್ಮೆಲ್ಲರಲ್ಲಿ ಒಂದು ವಿನಂತಿ, ಅಷ್ಟೇ ದುಃಖದ ಸಂಗತಿ ಏನಂದರೆ, ಇವತ್ತಿನ ದಿವಸ ಕಲಾವಿದರ ಸಂಘವನ್ನು ಹುಟ್ಟುಹಾಕಿ ನಮ್ಮನ್ನು ಅಗಲಿರ್ತಕ್ಕಂಥ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರೋದು. ಹಾಗೆ ಇವತ್ತಿನ ದಿವಸ ನಮ್ಮನ್ನು ಅಗಲಿರ್ತಕ್ಕಂಥ ನಮ್ಮ ರಂಗಭೂಮಿಯ ಹಿರಿಯ ಚೇತನರಾಗಿರ್ತಕ್ಕಂಥ ವೇದಮೂರ್ತಿ ಕೊಟ್ರಯ್ಯ ಸ್ವಾಮಿ ಅವರ ಆತ್ಮಕ್ಕೆ 2 ನಿಮಿಷದ ಮೌನಾಚರಣೆಯನ್ನು ಗೈಯುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ನೆರವೇರಿಸೋಣ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. ಮೌನ ಆರಂಭ. ಓಂ ಶಾಂತಿ. ಅದೇ ರೀತಿಯಾಗಿ ಅದೆಷ್ಟೋ ನಮ್ಮ ರಂಗಭೂಮಿ ಕಲಾವಿದರು ನಮ್ಮ ನಗಲಿದ್ದಾರೆ. ಅವರೆಲ್ಲರ ಅಂತರಾತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂತಂದ ಈ ಸಂದರ್ಭದಲ್ಲಿ ಆಶಿಸಿ, ಇವತ್ತಿನ ಈ ಕಾರ್ಯಕ್ರಮ ಇವತ್ತು ನಾಟಕ ಇರ್ತಕ್ಕಂಥದ್ದು ನಮ್ಮ ಹನುಮಂತರಾವ್ ಕಂದಗಲ್ ವಿರಚಿತ ರಕ್ತರಾತ್ರಿ. ಈ ನಾಟಕವನ್ನು ಅಭಿನಯಿಸ್ತಕ್ಕಂಥ ತಂಡ ಸಹಿತವಾಗಿ ತಾಲೂಕಾ ರಂಗಭೂಮಿ ಕಲಾವಿದರ ಸಂಘದ ಎಲ್ಲ ನಮ್ಮ ಸನ್ಮಿತ್ರರು, ಅಂದರೆ ಎಲ್ಲ ಹಳ್ಳಿಗಳಿಂದ ಒಬ್ಬೊಬ್ಬರು ಪಾತ್ರವನ್ನು ಇವತ್ತಿನ ದಿವಸ ಇದ್ದಾರೆ. ಆ ಒಂದು ನಾಟಕದ ಉದ್ಘಾಟನೆಗೆ ಎದಿರ್ತಕ್ಕಂಥ ಮಾನ್ಯ ಶ್ರೀ ಸಂಗಣ್ಣ ಕರಡಿ ಅವರು ಈ ನಾಟಕದ ಉದ್ಘಾಟನೆ ನುಡಿ ಆಗ್ಬೇಕಂತ ಮಾನ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಈ ಒಂದು ವಿಭಾಗೀಯ ನಾಟಕೋತ್ಸವದ ಸಮಾರಂಭದ ಅಧ್ಯಕ್ಷರು ಮತ್ತು ಹೊಸನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮತ್ತು ಆತ್ಮೀಯರಾದಂಥ ನಾಯಕ್ ಅವರೇ, ಇನ್ನೋರ್ವ ಸನ್ಮಿತ್ರರು ಮತ್ತು ಜಿಲ್ಲಾ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಕಡಿಮೆಯವರವರೇ, ಹಾಗೆಯೇ ಆತ್ಮೀಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಮಹೇಶ್ ಹಳ್ಳಿರವರೇ, ಸಹೋದರ ಭೂಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾದಂಥ ರಮಣ ಕಲ್ಲನವರವರೇ, ಹಾಗೆಯೇ ಮಂಜು ಗೊಂಡಾಡ್ರವರೇ, ಮತ್ತು ವಿಶೇಷವಾಗಿ ಈ ಒಂದು ರಂಗ ಕಲಾವಿದ ಸಂಘದ ಅಧ್ಯಕ್ಷರಾದಂಥ ಚಾಂದ್ ಪಾಷಾ ಕಿರ್ಲೆದರವರೇ, ಭೀಮನಗೌಡರು ತಿಗರಿರವರೇ, ಸಹೋದರ ಅಂತ ದೊಡ್ಡಪ್ಪ ಕಾಮನೂರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಹಾಗೆಯೇ ಸಹೋದರ ಸಹೋದರಿಯರೇ, ನಾಗರಿಕ ಬಂಧುಗಳೇ ಮತ್ತು ಸಂಗೀತ ವೃಂದವೇ, ನಿಜವಾಗಲೂ ಕೂಡ ನಮ್ಮ ಚಾಂದ್ ಪಾಷಾ ಮತ್ತು ನಮ್ಮ ತೋಟಪ್ಪ ಅವರು ಇವರು ಸಮಾಜದಲ್ಲಿ
ಎರಡು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಈ ಒಂದು ನಾಟಕವನ್ನು ಆಯೋಜಿಸಿದ್ದಾರೆ. ಒಂದು ರಕ್ತರಾತ್ರಿ ಎಂದ ಇವತ್ತು ನಾಟಕ ಏನಿದೆಯಲ್ಲ, ಆ ನಾಟಕದ ಪರಿಚಯ ಅಂದರೆ ಹಿಂದೆ ಹೇಗೆ ಸಾಮ್ರಾಜ್ಯವನ್ನು ಕಟ್ಟಿ ಆಳಿದ್ರು, ಅವತ್ತಿನ ಸಮಾಜ ಹೇಗಿತ್ತು ಅನ್ನೋದನ್ನು ಒಂದು ಪರಿಚಯ. ಇನ್ನೊಂದು ವಿಶೇಷವಾಗಿ ರಂಗ ಕಲಾವಿದರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಇದು ಬಹಳ ದೊಡ್ಡ ಒಂದು ಇವತ್ತು ಏನಂದರೆ ಎತ್ತರದ ವಿಚಾರ ಅಂತ ನಾವು ಭಾವಿಸಬೇಕು. ಯಾಕಂದರೆ ಯಾವುದೇ ಒಂದು ರಂಗದಲ್ಲಿ ಸೇವೆ ಮಾಡಿದಂಥವರಿಗೆ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಏನಿರುತ್ತೆ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂಥೇಳಿ ಈ ಕಾರ್ಯಕ್ರಮ ಮಾಡಿದರೆ, ಮೊದಲನೇದಾಗಿ ಅವರಿಗೆ ಏನಿವತ್ತು ಈ ಕಲಾವಿದರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಇವತ್ತು ಸ್ಮರಿಸ್ತೇನೆ. ಮತ್ತು ಇವತ್ತು ಒಂದು ಕಡೆ ನಾಟಕದ ಬಗ್ಗೆ ನಾವು ಮಾತನಾಡೋದಾದರೆ ಇದೊಂದು ಓಪನ್ ಯೂನಿವರ್ಸಿಟಿ ಅಂತ ಕರೀತಾರೆ. ಅಂದರೆ ಈಗ ವಿಶ್ವವಿದ್ಯಾಲಯದಲ್ಲಿ ನಾವೇನು ಕಲ್ಕೊಳ್ತೀವಲ್ಲ, ನಾವು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ದಿವಸ ರಾಜಕೀಯದಲ್ಲಿದ್ದರೂ ಕೂಡ ಇವತ್ತು ಯೂನಿವರ್ಸಿಟಿ ಮಟ್ಟದಲ್ಲಿ ಎಜುಕೇಷನ್ ಪಡ್ಕೊಳ್ಳೋಕೆ ಆಗಲಿಲ್ಲ ನಮ್ಗೆ. ಆದರೆ ಇವತ್ತು ಇದೊಂದು ನಾಟಕ ಏನು ಅಭಿನಯಿಸ್ತಾ ಇದ್ದಾರಲ್ಲ ರಂಗ ಕಲಾವಿದರಿದ್ದಾರಲ್ಲ, ವಿಭಿನ್ನವಾದ ಪಾತ್ರಗಳನ್ನು ನಾವು ನೋಡ್ತೇವೆ. ಇಲ್ಲಿ ಒಂದು ಹಾಸ್ಯ ಪಾತ್ರ ಇರ್ಬೋದು, ಕಥಾನಾಯಕನ ಪಾತ್ರ ಇರ್ಬೋದು, ಖಳನಾಯಕನ ಪಾತ್ರ ಇರ್ಬೋದು, ಮತ್ತು ರಾಜಕೀಯ ಪಾತ್ರ ಇರ್ಬೋದು, ಸನ್ಯಾಸಿಯ ಪಾತ್ರ ಇರ್ಬೋದು. ಹೀಗೆ ಈ ಎಲ್ಲ ಪಾತ್ರಗಳನ್ನು ಅಭಿನಯಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ವಿಷಯಗಳನ್ನು ನಾವು ಇವತ್ತು ಸಂಗ್ರಹ ಮಾಡಬೇಕಾಗ್ತದೆ. ಆ ಸಂಗ್ರಹ ಮಾಡ್ತಕ್ಕಂಥದ್ರಲ್ಲಿ ಕೆಲವು ಕೆಟ್ಟವುಗಳನ್ನು ಕೂಡ ಅಥವಾ ಕೆಲವು ಕೇವಲ ಹವ್ಯಾಸಕ್ಕೋಸ್ಕರ ಜೋಡಿಸ್ತಕ್ಕಂಥ ಸನ್ನಿವೇಶಗಳನ್ನು ಮತ್ತು ಏನು ಪಾತ್ರಧಾರಿಗಳನ್ನು ನೋಡಿದಾಗ ಯಾವುದು ಸಮಾಜಕ್ಕೆ ಸೂಕ್ತ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗ್ತದೆ. ಮತ್ತು ಒಂದು ಕಡೆ ಹೇಳ್ತಾರೆ ಕವಿ ಬಗ್ಗೆ, ಕವಿ ರವಿ ಕಾಣದನ್ನು ಕಂಡಂತ. ಅಂದರೆ ರವಿ ಅಂದರೆ ಯಾರಿಗೆ ಕರೀತಾರೆ? ಸೂರ್ಯನ ಕಿರಣ ಒಂದು ಸಣ್ಣ ಒಂದು ಸೂಜಿ ಅಂತ ಒಂದು ಹೋಲಿದ್ರೆ, ಕಿಂಡಿ ಇದ್ರೆ ಅಲ್ಲಿ ಪ್ರಕಾಶಮಾನವಾಗಿ ಏನಾದ ಸೂರ್ಯಕಿರಣ ಹೋಗ್ತದಲ್ಲ, ಅದಕ್ಕಿಂತ ಮಿಗಿಲಾಗಿ ಯಾರ್ದಂದ್ರೆ ಕವಿ ಏನು ಈಗ ಈ ನಾಟಕವನ್ನು ರಚನೆ ಮಾಡಿರ್ತಕ್ಕಂಥ ಕಂದಗಲ್ ಹನುಮಂತರಾಯರು, ಅವ್ರನ್ನೆಲ್ಲ ಕೂಡ ಸ್ಮರಿಸಬೇಕಾಗ. ಮತ್ತೊಂದು ಕಡೆ ಹೇಳ್ತಾರೆ ಕವಿ ಹೃದಯ ಏನಂತಂದ್ರೆ ಈ ಜಗತ್ತಿನ ಒಂದು ನಾಡಿ ಮಿಡಿತಕ್ಕಂಥದ್ದು ಒಂದು ವೀಣೆ ಅಂತ ಹೇಳಿ ಕೂಡ ಕರೆದಿದ್ದಾರೆ. ಅಂದ್ರೆ ಆ ವೀಣೆ ಹೇಗೆ ನುಡಿತದಲ್ಲ, ಕವಿ ಹೃದಯ ಹಾಗೆ ನುಡಿತೈತೆ ಅನ್ನೋದನ್ನು ಕೂಡ ಒಂದು ಕಡೆ ಹೇಳ್ತಾರೆ. ಮತ್ತೊಂದು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ಈ ಕವಿ ಏನು ಹೃದಯ ಇದೆಯಲ್ಲ, ಇದು ಸಮಾಜದ ಸಮಾಜಕ್ಕೆ ಹತ್ತಿರವಾಗ್ತಕ್ಕಂಥ ಒಬ್ಬ ವ್ಯಕ್ತಿ ಕವಿ ಅಂದ್ರೆ ಎಂದು ಕೂಡ ನಾವು ಕರಿತೇವೆ. ಹಾಗಾಗಿ ನಮ್ಮ ಈ ರಂಗ ಕಲಾವಿದ ಮಂಡಳಿಯವರು ಸಮಾಜವನ್ನ ಹೇಗೆ ಸರಿದಾರಿ ತರಬೇಕು ಇವತ್ತೆಲ್ಲ ನಾವು ನೋಡ್ತೇವೆ. ಇಷ್ಟೆಲ್ಲ ಮುಂದುವರೆದಂಥ ನಮ್ಮ ರಾಷ್ಟ್ರ, ನಮ್ಮ ದೇಶ, ನಮ್ಮ ರಾಜ್ಯ ಅಂದರೂ ಕೂಡ ಅಮಾನವೀಯ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ. ಮೊನ್ನೆ ಒಂದು ಹುಬ್ಬಳ್ಳಿ ತಾಲೂಕಿನಲ್ಲಿ ಒಂದು ಘಟನೆ ಆಯಿತು. ಯಾವುದೋ ಒಂದು ಹುಡುಗಿ ಅನ್ಯ ಜಾತಿಯನ್ನು ಅದನ್ನು ಪ್ರೀತಿ ಮಾಡ್ತಾನೆ, ಆದರೆ ಸ್ವತಃ ತಂದೆ ಆ ಹುಡುಗಿಯನ್ನು ಕೊಲ್ತಕ್ಕಂಥ ಸನ್ನಿವೇಶವನ್ನು ನೋಡಿದಾಗ ನಾವು ಎಲ್ಲಿದ್ದೇವೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕು. ಈ ಜಾತಿಯ ವ್ಯವಸ್ಥೆಯನ್ನ ಎಲ್ಲಿವರೆಗೆ ನಾವು ತೆಗೆದುಕೊಂಡು ಹೋಗಬೇಕಾಗಿದೆ. ಇವೆಲ್ಲ ವಿಚಾರಗಳು ಇಂಥ ನಾಟಕದ ಮೂಲಕ ಕಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾಟಕ ಅಂತಂದ್ರೆ ಪಾತ್ರಧಾರಿ ಅಭಿನಯಿಸ್ತಾನಲ್ಲ, ಅಭಿನಯಿಸ್ತಕ್ಕಂಥದ್ರಲ್ಲಿ ಅವನ ಕಲೆ ಏನಿದೆಯಲ್ಲ ಆ ಕಲೆ ಕೂಡ ಅದರಲ್ಲಿ ಬಹಳ ಬ್ಯೂಟಿಫುಲ್ ಆಗಿ, ಅಂದ್ರೆ ಕಲೆ ಬಹಳ ಸುಂದರ ಕಲೆಗೆ ನಾವು ಸುಂದರ ಅಥವಾ ಬ್ಯೂಟಿ ಅಂತ ನಾವು ಕರಿತೀವಿ. ಹಾಗೆ ಅಭಿನಯದ ಒಂದು ಮುಖಾಂತರ ಏನನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಏನನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಸಮಾಜದಲ್ಲಿ. ಕೃಷಿಕನಾಗಿ ಹೇಗೆ ಬದುಕಬೇಕು, ಅಥವಾ ಒಬ್ಬ ರಾಜಕೀಯ ಒಬ್ಬ ವ್ಯಕ್ತಿಯಾಗಿ ಹೇಗೆ ಬದುಕಬೇಕು, ಆಡಳಿತ ಅಂದ್ರೆ ಹೇಗೆ, ಸಮಾಜ ಅಂದ್ರೆ ಹೇಗೆ, ಸಮಾಜಕ್ಕೆ ನಾನು ಏನು ಕೊಡಬಲ್ಲೆ, ನಾಟಕದಿಂದ ಏನು ಕಲ್ಕೊಳ್ತೀವಿ ಅಂದ್ರೆ ನಾವೆಲ್ಲ ಏನು ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಸಮಾಜ ನನಗೇನು ಕೊಡ್ತದೆ ಅಂತ ನಿರೀಕ್ಷೆ ಮಾಡ್ತೀವಿ. ಆದ್ರೆ ನಾವು ಹಾಗೆ ನಿರೀಕ್ಷೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ಕೂಡ ಕವಿ ಹೇಳ್ತಾನೆ. ಏನಂದ್ರೆ ನಾನು ಸಮಾಜಕ್ಕೆ ಏನನ್ನು ಕೊಡಬಲ್ಲೆ ಅನ್ನೋದನ್ನ ಇವತ್ತು ಈ ಟೀಮ್ ನಮ್ಮ ಚಾಂದ್ ಪಾಷ ಕಿಲ್ಲಾದವರು ಮತ್ತು ನಮ್ಮ ತೋಟಪ್ಪನವರು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಅಂತ ಕೂಡ ನಾನು ಭಾವಿಸ್ತೇನೆ. ಸಮಾಜವನ್ನು ಬೆಳೆಸ್ತಕ್ಕಂಥ ದಿಕ್ಕಿನಲ್ಲಿ ತಾವೆಲ್ಲ ನಾಗರಿಕ ಬಂಧುಗಳು ಆ ಆಲೋಚನೆಯನ್ನ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಕ್ಕಂಥದ್ದು ಸಹಕಾರಿ ಆಗಲಿ ಅಂತ ಆಶಿಸಿ, ಮತ್ತು ನನಗೂ ಕೂಡ ಈ ಸಂದರ್ಭದಲ್ಲಿ ಕರೆಸಿಸಿ ಒಂದೆರಡು ಅನಿಸಿಕೆಗಳನ್ನ ಮತ್ತು ಹೆಚ್ಚಾಗಿ ಮೇಲಾಗಿ ನಿಮ್ಮೆಲ್ಲರ ಮುಖದರ್ಶನವನ್ನು, ಬಹಳ ಜನ ಗೆಸ್ಟ್ ಇದ್ದಾರೆ, ಏನು ಅತಿಥಿಗಳು ಬಂದಿದ್ದಾರೆ, ಅವರೆಲ್ಲರ ಮುಖ ಪರಿಚಯವನ್ನ ನೋಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ಈ ಮಂಡಳಿಯವರಿಗೆ ಮತ್ತು ತಮಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಿ ಎರಡು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ರವಿ ಕಾಣದನ್ನ ಕವಿ ಕಂಡ, ಕವಿಯ ಕಾಲ್ಪನಿಕ ಚಿತ್ರಣವನ್ನು ಮೀರಿ ಕಲಾವಿದ ತನ್ನ
ರಂಗಭೂಮಿಯಲ್ಲಿ ತನ್ನ ಹಣವನ್ನು ಗೋಯ್ದ ಎಂಬ ನುಡಿಗಳನ್ನು ಹಾಡಿ ತಮ್ಮ ಹಿರಿಯ ಆಶೀರ್ವಾದದ ನುಡಿಯನ್ನು ಇವತ್ತು ನಮ್ಮ ಸಂಘ ಮತ್ತು ನಮ್ಮ ಕಲಾವಿದರ ಮೇಲೆ ಆಶೀರ್ವಾದ ನೀಡಿರ್ತಕ್ಕಂಥ ಮಾನ್ಯ ಸಂಸದರ ಮಾಜಿ ಸಂಸದ ಸಂಗಣ್ಣ ಕರಡಿಯವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇನ್ನೋರ್ವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ರಾಮಣ್ಣ ಬಣಕಾರ್ ಬೇಲ್ದಾರ್ ಸಂಘ ಕೊಪ್ಪಳ ಅವರು, ಜಾಫರ್ ಕುರಿ ಅವರು, ದೇವಪ್ಪ ಶಾಪೂರು, ಶಾಬುದ್ದೀನ್ ಜವಳಿಗೆಯವರ, ರಾಜಾಭಿಷೇಕ್ ದೇವಡಿ, ನಿಂಗಪ್ಪ ಸೋಣಗಾರ್, ಸಲೀಂ ಸಾಬ್ ಕೊಪ್ಪಳ, ದೇವಪ್ಪ ಹಾದಿಮನಿ ಕಲಾವಿದರು ಮಾನ್ಯರು ಸಹಿತ ವೇದಿಕೆ ಮೇಲೆ ಬಂದು ಇವತ್ತಿನ ಕಾರ್ಯಕ್ರಮದ ಒಂದು ಅತಿಥಿ ಸ್ಥಾನವನ್ನು ವಹಿಸಬೇಕಂತ ಮಾನ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಇನ್ನೊಬ್ಬರ ಅತಿಥಿಗಳ ಒಂದು ಭಾಷಣದ ಪೂರ್ವದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಂದ್ರೆ 40 ಜನ ಇರುವುದರಿಂದ 10 ಜನ ನಾವು ಇವತ್ತು ಕಲಾವಿದರನ್ನ ಈ ವೇದಿಕೆ ಮೇಲೆ ಗೌರವಿಸ್ತಕ್ಕಂಥದ್ದು. 10 ಜನ ಈ ಶಾಂತಿವರಯ್ಯ ಸೊಪ್ಪಿಮಠ ಸಾಕಿನ ಹ್ಯಾಟಿ, ವೀರಪ್ಪ ಮಾಸ್ತರ್ ಮುಂಡ್ರಿಗಿ, ಅಶೋಕ್ ಗೋರಂಟ್ಲಿ ಭಾಗ್ಯನಗರ, ಸುಧಾಕರ್ ಬಗನಾಳ್, ಇರ್ಪಣ್ಣ ಜಾಲ್ಗಾರ್, ದೇವಪ್ಪ ಬಸಪ್ಪ ನಾಗರಳ್ಳಿ, ರಾಮಪ್ಪ ಎಸ್ ಮೆಳಿಕೇರಿ, ರಾಘವೇಂದ್ರ ದುರ್ಗಪ್ಪ, ಶಿವಪ್ಪ ಸೋಮಲಿಂಗಪ್ಪ, ಶಂಕರಪ್ಪ ಕಟ್ಟಿಮನಿ, ಈ 10 ಜನ ತಯಾರಿಯಲ್ಲಿ ಇರಬೇಕು. ನಂತರದಲ್ಲಿ ಮತ್ತೆ 10 ಜನರನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಈಗ ನಮ್ಮೊಂದಿಗೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸಿರ್ತಕ್ಕಂಥ ಮಹೇಶ್ ಅಳಿ ಅವರು ಈ ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಜಾನಪದ ಅಕಾಡೆಮಿಯ ಸದಸ್ಯರು ಸನ್ಮಿತರಾಗಿರ್ತಕ್ಕಂಥ ಮೈಬೂಬ್ ಕಿಲೇದರ್ ಅವರು ಈ ಒಂದು 3 ದಿನಗಳ ಕಾಲ ಜರುಗಿರ್ತಕ್ಕಂಥ 1ನೇ ದಿವಸ ಇವತ್ತು ಪ್ರಯೋಗಾತ್ಮಕ ನಾಟಕ ಜರುಗಿತ್ತು, ನಿನ್ನೆ ಸಾಮಾಜಿಕ ನಾಟಕ, ಇವತ್ತು ಪೌರಾಣಿಕ ನಾಟಕ. ಈ ಒಂದು ನಾಟಕದ ಅತಿಥಿಯಾಗಿರ್ತಕ್ಕಂಥ ಮೈಬೂಬ್ ಕಿಲೇದರ್ ಅವರು ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ಕೊತಿದ್ದೇನೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳೆ, ಎಳ್ಳು ಜೀರಿಗೆ ಬೆಳೆಯೋಳೆ ಭೂಂತಾಯಿಗೆ ಎದ್ದೊಂದು ಗಳಿಗೆ ನೆನೆದನ ಎನ್ನುವ ಜಾನಪದರ ವಾಣಿಯನ್ನು ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಗಣ್ಯರಾಗಿರ್ತಕ್ಕಂತಹ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಗಣ್ಣ ಕಡಿಸೋರವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ವಿಶೇಷವಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ವೇದಿಕೆ ಮುಖಾಂತರ. ಯಾಕಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಒಂದೇ ಮನೆಗೆ 2 ಅಕಾಡೆಮಿಯ ಸದಸ್ಯರನ್ನು ನೀಡಿದಂತಹ ಹೆಮ್ಮೆಯ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ. ವೇದಿಕೆ ಮುಖಾಂತರ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ತಿಳಿಸುತ್ತಾ, ಜೊತೆಗೆ ಕಳೆದ 15 ದಿನಗಳ ಹಿಂದೆ ನಮ್ಮ ವಿಧಾನಸೌಧದಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಿಗ್ ಸರ್ ಅವರು ಒಂದು ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಎಲ್ಲ ಅಕಾಡೆಮಿಯ ಸದಸ್ಯರ ಸಲಹೆಗಳು ಕೇಳಿದಾಗ ಇಡೀ ಆ ವಿಧಾನಸೌಧದ ಒಳಗಡೆ ನಯನ ಕಾರ್ಯಕ್ರಮ ಸಭಾಂಗಣದಲ್ಲಿ ನಾಟಕ ಕಲಾವಿದರ ಬಗ್ಗೆ, ಉತ್ತರ ಕರ್ನಾಟಕದ ಕಾಳಜಿಯ ಬಗ್ಗೆ ಎದ್ದು ನಿಂತು ವಿಶೇಷವಾಗಿ ಆ ಕಲಾವಿದರ ಕಾಳಜಿಯ ಬಗ್ಗೆ ಮಾತನಾಡಿದಂತಹ ನಮ್ಮ ಚಿಕ್ಕಪ್ಪನವರು, ಜೊತೆಗೆ ನಾಟಕ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಚಾಂದಶ ಕಿಲೇದಾರ್ ನಮ್ಮ ಚಿಕ್ಕಪ್ಪನವರವರು ಆ ವಿಧಾನಸೌಧದಲ್ಲಿ ಮಾತನಾಡಿದಾಗ ಅದರ ಪ್ರತಿಫಲವೇ ಇವತ್ತು 3 ದಿನಗಳ ಒಂದು ನಾಟಕ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದಾರಿಯಾಯಿತು. ಜೊತೆಗೆ ನಿನ್ನೆ ಮತ್ತು ಮೊನ್ನೆ ನಾನು 2 ದಿನಾನೂ ಭಾಗವಹಿಸಬೇಕಾಗಿತ್ತು, ಬೇರೆ ಬೇರೆ ನನ್ನ ಜಾನಪದ ಕಾರ್ಯಕ್ರಮಗಳ ನಿಮಿತ್ತ ಭಾಗವಹಿಸೋಕ್ಕಾಗಲಿಲ್ಲ. ನಾನು ಅವರಿಗೆ ಕ್ಷಮೆಯನ್ನು ಕೋರುತ್ತಾ, ಜೊತೆಗೆ ನನ್ನ ಒಂದು ಮನವಿ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಶ್ಲೀಲತೆಗಳಿಗೆ ನಾವೆಲ್ಲ ದಾಪುಗ ನೀಡ್ತಾ ಇದ್ದೀವಿ. ನಮ್ಮ ಜಾನಪದ ಆಗಿರ್ಬೋದು, ಈಗೂ ಕೂಡ ಎಲ್ಲ ಕ್ಯಾಸೆಟ್ ಹಾಡುಗಳು, ಡಬ್ಬ ಹಾಡುಗಳು ಬಂದು ನಮ್ಮ ಮೂಲ ಜಾನಪದ ಮರಿತಾ ಇದ್ದೀವಿ. ಜಾನಪದ ಮತ್ತು ನಾಟಕ ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಆಗಿನ ನಾಟಕಗಳು ಇವತ್ತಿನ ನಾಟಕವೇ ಸಾಕ್ಷ್ಯ. ರಕ್ತರಾತ್ರಿ, ವಿರಾಟ ಪರ್ವ, ವೀರ ಅಶ್ವತ್ಥಾಮ, ಅಣ್ಣ ತಂಗಿ ಎಂಥ ಅದ್ಭುತವಾದಂತಹ ನಾಟಕಗಳು ನಾವೆಲ್ಲ ಸಣ್ಣವರಿದ್ದ ಕೇಳ್ತಿದ್ವಿ. ಈಗೂ ಕೂಡ ಒಂದು ವಿಶೇಷವಾದಂತಹ ರಕ್ತರಾತ್ರಿ ಅನ್ನುವ ನಾಟಕವನ್ನು ಆಡ್ತಾ ಇದ್ದಾರೆ. ಜೊತೆಗೆ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಲಾವಿದರನ್ನು ಹೊಂದಿದಂಥ ಊರು ಯಾವುದಾದ್ರೂ ಇದ್ರೆ ಅದು ನಮ್ಮ ಬಹದ್ದೂರು ಬಂಡಿ ಗ್ರಾಮ. ಅಲ್ಲಿ ಕಟ್ಟಡ ಕಾರ್ಮಿಕರಿಂದ ಹಿಡಿದು ಕಲಾವಿದರವರೆಗೂ ಕೂಡ ನಾವು ಆ ಗ್ರಾಮದಲ್ಲಿ ಕಾಣಬಹುದು. ಇವತ್ತು ವಿಶೇಷವಾಗಿ ಆ ನಾಟಕ ಮಾಡುವಂತಹ ಎಲ್ಲ ಕಲಾವಿದರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಜೊತೆಗೆ ಇತ್ತೀಚಿನ ನಾಟಕಗಳು, ಅಶ್ಲೀಲ ನಾಟಕಗಳು ನಾವೆಲ್ಲರೂ ಅವುಗಳಿಗೆ ಒತ್ತು ಕೊಡೋದು ಬೇಡ. ವಿಶೇಷವಾದಂತಹ ಈ ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶವನ್ನು ನೀಡುವಂತಹ ನಾಟಕಗಳಿಗೆ ಹಾಡುಗಳಿಗೆ ನಾವೆಲ್ಲರೂ ಅಣಿಯಾಗೋಣ ಅಂತ ಹೇಳ್ತಾ, ನನ್ನನ್ನು ಇಲ್ಲಿ ಅತಿಥಿಯಾಗಿ ಕರೆಸಿ ನನಗೆ ವಿಶೇಷವಾದಂತಹ ಗೌರವವನ್ನು ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ, ಜೊತೆಗೆ ಆ ನಾಟಕ ಅಕಾಡೆಮಿಗೂ, ಹಾಗೆ ನಮ್ಮ ಚಿಕ್ಕಪ್ಪನವರಾಗಿರ್ತಕ್ಕಂಥ ಚಾಂಪಶ ಕಿಲೇದಾರ್ ಅವರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇವತ್ತಿನ ದಿವಸ ರಂಗಕಲೆ ಅಶ್ಲೀಲ ಭಾಷೆಗಳಿಂದ ಹದಗೆಡ್ತಾ ಇದೆ.
ನಾಟಕಗಳು ಅಂದರೆ ಸಮಾಜದ ಒಳತಿರುಳನ್ನು ಸುಧಾರಣೆ ಮಾಡ್ತಕ್ಕಂಥದ್ದಾಗಿರಬೇಕು ಎಂಬುವ ಆಶಯ ನುಡಿ ಮಾಡ್ತಕ್ಕಂಥ ಮಹಬೂಬ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮೊಂದಿಗೆ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎ ವಿ ಕಣಿ ಅವರು ಕೆಲವು ಮಾತುಗಳಲ್ಲಿ ನಾಟಕದ ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ಕೊತೀನಿ. 3 ದಿನಗಳ ವಿಭಾಗೀಯ ಮಟ್ಟದ ನಾಟಕೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಗೌರವಂತ ಮಾಜಿ ಸಂಸದರು ಮತ್ತು ಕರ್ನಾಟಕದ ಹಿರಿಯ ರಾಜಕಾರಣಿ ನಮ್ಮ ನಾಯಕರಾದ ಸಂಗಣ್ಣ ಕಡ್ಡಿ ಸಾಹೇಬ್ರೆ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗೌರವಂತ ಭಾಳ ಜನ ಅದರ ಅದಕ್ಕೆಲ್ಲರ ಹೆಸರು ಹೇಳಕ್ಕೆ ದಯಮಾಡಿ ಇವತ್ತಿನ ದಿವಸ ಏನು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮ್ಮ ಕೊಪ್ಪಳ ಜಿಲ್ಲೆಗೆ 4 ಜನರ ನಾಟಕ ಅಕಾಡೆಮಿ ಸದಸ್ಯರನ್ನಾಗಿ ಮಾಡಿ ಪ್ರಥಮ ಬಾರಿ ಕೊಪ್ಪಳ ಇತಿಹಾಸದಲ್ಲಿಯೇ ಇದು 3 ದಿನಗಳ ಒಂದು ಏನು ವಿಭಾಗೀಯ ಮಟ್ಟದ ನಾಟಕೋತ್ಸವ ತೆಗೆದು ಕೊಪ್ಪಳ ಇದು ಮೈಲಿಗಲ್ ಅಂತ ಭಾವಿಸ್ತಾ ಇದ್ದೇನೆ. ಸೊ ಅದೇ ರೀತಿಯಾಗಿ ನಿನ್ನೆ ಕೂಡ ಕಾರ್ಯಕ್ರಮ ಇತ್ತು, ಮೊನ್ನೆ ಇತ್ತು, ಇವತ್ತು ರಕ್ತರಾತ್ರಿ ನಾಟಕ ಇದೆ. ಇದು ಐತಿಹಾಸಿಕ ನಾಟಕ. ಏನಂದ್ರೆ 18 ದಿನಗಳ ಒಂದು ನಡೆದಂಥ ಯುದ್ಧ ರಕ್ತರಾತ್ರಿ ಅಂದರೆ ಕರಾಳ ರಾತ್ರಿ ಅಂತ ನಾವು ಅರ್ಥವಿವರಣೆ ಕೊಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಗಣ್ಣ ಕಡೆ ಸಾಗುವಂತೆ ಈ ದೇಶದ ಸಂಸ್ಕೃತಿ, ಪರಂಪರೆ ಮತ್ತು ಇತಿಹಾಸ ಇರೋದು ನಾಟಕದಲ್ಲಿ. ಯಾಕಂದ್ರೆ ಇವತ್ತು ಕನ್ನಡ ಹನುಮಂತರಾಯ ಇರಬಹುದು, ಡಾಕ್ಟರ್ ರಾಜಕುಮಾರ್ ಇರಬಹುದು, ಶೇಕ್ಸ್ಪಿಯರ್ ಇರಬಹುದು, ಕಾಳಿದಾಸ ಇವರೆಲ್ಲ ಒಂದು ಅರ್ಥದಲ್ಲಿ ಮಹಾನ್ ನಾಯಕರೇ, ಮಹಾನ್ ನಾಟಕಕಾರರೇ. ಸೊ ಕಲಾವಿದರ ಬದುಕನ್ನು ಕಟ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ನಮ್ಮ ಸಂಗಣ್ಣ ಸಾಹೇಬ್ ಹೇಳಿದಂಗೆ ಮುಂದಿನ ದಿನಮಾನಗಳಲ್ಲಿ ನಿನ್ನೆ ಇಷ್ಟು ಜನ ಇದ್ದಿಲ್ಲ, ನಿನ್ನೆ ಕೂಡ ಬಂದಿದ್ದೀವಿ ನಾವು, ಇಷ್ಟು ಜನ ಇದ್ದಿದ್ದಿಲ್ಲ, ಇವತ್ತು ಬಹಳ ಜನ ಹಳ್ಳಿಯಿಂದ ಬಂದಿರಿ. ಮುಂದಿನ ದಿನಮಾನಗಳಲ್ಲಿ ಈ ಕಲೆಯನ್ನ, ಸಂಸ್ಕೃತಿಯನ್ನ, ಪರಂಪರೆಯನ್ನ, ವೈಭವವನ್ನ ಉಳಿಸುವಂತ ಕೆಲಸವನ್ನ ಹಳ್ಳಿ ಮತ್ತು ನಗರಗಳಲ್ಲಿ ಆಗಬೇಕಾಗಿದೆ. ಯಾಕಂದ್ರೆ ಇವತ್ತು ಅನೇಕ ಕಲೆಗಳನ್ನು ನಶಿಸಿ ಹೋಗ್ತು, ನಾಟಕಗಳು ನಶಿಸಿ ಬಯಲಾಟ ಹೋಗಿದೆ ಮತ್ತು ರಂಗಮಂಡಳಿ ಎಲ್ಲ ಡೊಳ್ಳು ಕುಣಿತ ಕೂಡ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಕಲೆಯನ್ನ ಉಳಿಸಿ ಬೆಳೆಸುವಂತ ಇದು ಕಲೆ ಆಗಬೇಕು. ಕಲೆಗೆ ಯಾವುದೇ ಭಾಷಾ, ಜಾತಿ, ಧರ್ಮ ಇಲ್ಲ. ಕಲಾವಿದ ಯಾವತ್ತೂ ಕಲಾವಿದನೇ. ಆ ಕಲಾವಿದನನ್ನು ಉಳಿಸಿ ಬೆಳೆಸುವಂತ ಕಾರ್ಯ ನಮ್ಮೆಲ್ಲರಿಂದ ಆಗಬೇಕಂತ ಆಶಿಸಿ ಇಂಥ ಭವ್ಯ ವೇದಿಕೆ ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಜಯ ಜಯ ಕನ್ನಡ. ಕಾರ್ಯಕ್ರಮ ವೈವಿಧ್ಯಪೂರಿತವಾಗಬೇಕಾದ್ರೆ ಅತಿಥಿಗಳು ಮತ್ತು ಪ್ರೇಕ್ಷಕರ ಅವಶ್ಯಕತೆ ಎಂಬುದನ್ನು ಇವತ್ತಿನ ದಿವಸ ಮಾರ್ಮಿಕವಾಗಿ ಮಾತಾಡಬೇಕಂತ ಎ ವಿ ಕಣಿಯವರಿಗೆ ಧನ್ಯವಾದಗಳು. ನಮ್ಮ ಈ ಒಂದು ನಾಟಕಕ್ಕೆ ಮತ್ತು ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ನಿವೃತ್ತ ನಮ್ಮ ಉಪನ್ಯಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಲ್ಲಮಪ್ರಭು ಬರ್ತೂರು ಸರ್ ಆಗಮಿಸಿದ್ದಾರೆ. ದಯವಿಟ್ಟು ಸರ್ ನೀವು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇವೆ. ನಮ್ಮ ಇವತ್ತಿನ ದಿವಸ ಯುವಕರು ಅಭಿನಯಿಸ್ತಕ್ಕಂಥ ಈ ಒಂದು ರಂಗಕಲೆ ತಮ್ಮಂಥವರ ಆಶೀರ್ವಾದದೊಂದಿಗೆ ನಡೆದಿರಲಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೋರ್ವ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಾದರಬಂಡಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಸೋದರ ಯೋಗಾನಂದ್ ಅವರು ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಎಲ್ಲರಿಗೂ ಶುಭ ಸಂಜೆಯನ್ನು ಹೇಳ್ತಾ ಈ ಒಂದು 3 ದಿನಗಳ ಕಾಲ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 3 ದಿನಗಳ ಕಾಲ ಒಂದು ನಾಟಕೋತ್ಸವವನ್ನು ಹಮ್ಮಿಕೊಳ್ಳಿದೆ. ಇವತ್ತು ಈ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಜನರನ್ನೆಲ್ಲರನ್ನ ನೋಡ್ತಾ ಇದ್ದೀವಿ. ಇದೊಂದು ನಿಜವಾಗೂ ಒಂದು ಉತ್ಸವನೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸಹೋದರಾಗಿರ್ತಕ್ಕಂಥ ತೋಟಪ್ಪಣ್ಣ ಕಾಮ್ನೂರವರು ಹಾಗೂ ನಮ್ಮ ಮಾವನವರಾಗಿರ್ತಕ್ಕಂಥ ಚಾಂದ್ ಸಾಬ್ ಕಿಲೇದಾರ್ ಅವರಿಗೆ ಈ ಒಂದು ವೇದಿಕೆ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರೂ ಟಿವಿ ಮುಂದೆ ಕೂತ್ಕೊಂಡು ಧಾರಾವಾಹಿಯನ್ನು ಅಥವಾ ಏನೋ ಫಿಲ್ಮ್ ಅನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಪೇಟೆ ಯಾವುದೋ ಇದರಲ್ಲಿ ಬರುತ್ತೆ, ಒಂದು ಎಪಿಸೋಡ್ ಬರುತ್ತೆ, ಅದು ಪೇಟೆಯಿಂದ ಹಳ್ಳಿ ಹೋಗಿ ಅದ್ಯಾವುದು ಹಳ್ಳಿ ಪವರ್ ಅಂತೇಳಿ. ಇವತ್ತು ಹಳ್ಳಿ ಪವರ್ ಇಲ್ಲಿ ಕೊಪ್ಪಳದಲ್ಲಿ ಇವತ್ತು ಪ್ರದರ್ಶನಗೊಳ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿ 3 ದಿನಗಳ ಕಾಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರನ್ನ ಸನ್ಮಾನಿಸಿ ಗೌರವಿಸುವಂತ ಒಂದು ಪ್ರಕ್ರಿಯೆ ನಡೀತಿದ್ರೆ ನಿಜಕ್ಕೂ ಇದೊಂದು ಅಭಿನಂದನೀಯ ಕಾರ್ಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕೆ ತಾನೇ ಸಂಗಣ್ಣ ಸಾಹೇಬರು ಹೇಳಿದಂಗೆ ನಾಟಕಗಳು ಮನುಷ್ಯನ ಜೀವನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಕೊಡ್ತೇವೆ. ಆ ಎಲ್ಲ ಸಂದೇಶಗಳನ್ನ ನೋಡಿ ಇವತ್ತು ಈ ಒಂದು ಪೌರಾಣಿಕ ನಾಟಕವನ್ನ ನೋಡ್ಲಿಕ್ಕೆ ಇಷ್ಟೊಂದು ಜನ ಸೇರಿದ್ದೀರಿ ಅಂತ ಹೇಳಿದ್ರೆ ನಂದು ಒಂದು ವಿನಂತಿ, ನೀವು ಬರಬೇಕಾದ್ರೆ ನಿಮ್ಮ ಮಕ್ಕಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಇಡೀ ಈಗಿನ ರಾಜಕೀಯ ಒಂದು ಚಿತ್ರಣ ಈ ಹಿಂದಿನ ಒಂದು ಪೌರಾಣಿಕವಾಗಿ ನಾವು ಕುರುಕ್ಷೇತ್ರದಲ್ಲಿ ರಾಮಾಯಣ ಮಹಾಭಾರತದಲ್ಲಿ ನಾವೆಲ್ಲ ನೋಡ್ಕೊಂಡಿದ್ದೀವಿ. ಅಂತ ಒಂದು ಸನ್ನಿವೇಶವನ್ನು ತಾವೆಲ್ಲರೂ ಕೂಡ ನೋಡ್ಲಿಕ್ಕೆ ಇವತ್ತು ಸಾಕ್ಷಿಯಾಗಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕನ್ನಡ, ಭಾರತ್ ಮಾತಾ ಕಿ.
ಧನ್ಯವಾದಗಳು ಸನ್ಮಿತರಿಗೆ. ಇವತ್ತಿನ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವತಿಯಿಂದ ಕೊಪ್ಪಳಕ್ಕೆ ತಂದು ನಮ್ಮೆಲ್ಲರನ್ನ ಇವತ್ತು ಸಮ್ಮೇಳನ ಮಾಡಿರ್ತಕ್ಕಂಥ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಚಾಂದ್ಪಾಸ್ ಕಿಲಿಯಾಡರ್ ಅವರನ್ನು ನಮ್ಮೆಲ್ಲ ಸಂಘ ಸಂಸ್ಥೆಯ ನಮ್ಮ ಸನ್ಮಿತರು ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಾನ್ಯರು ಅವರಿಗೆ ಇವತ್ತು ಗೌರವಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಮಾನ್ಯ ಶ್ರೀ ಚಾಂದ್ಪಾಸ್ ಕಿಲಿಯಾಡರ್ ಅವರು ವೇದಿಕೆ ಮೇಲೆ ಬರಬೇಕು. ಸಂಗಣ್ಣ ಕಡಿ ಅವರು ಅವರಿಗೆ ಶಾಲು ಹೊದಿಸಿ ಅವರಿಗೆ ಗೌರವಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಎಲ್ಲ ನಮ್ಮ ಅತಿಥಿ ಮಹೋದಯರು ಇಂದಿನ ದಿನ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಕೊಪ್ಪಳ ಜಿಲ್ಲೆಯ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಕಲಾವಿದರು ಮತ್ತು ಕಾಣದ ಕೈಗಳು ಸಹಿತವಾಗಿ ಇವತ್ತಿನ ಮಂದಿಗೆ ಕೈ ಜೋಡಿಸಿದಾಗ ಇವತ್ತಿನ ಯಶಸ್ವಿ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಯಿತು. ಜೋರಾದ ಚಪ್ಪಳೆಯೊಂದಿಗೆ ಮಾನ್ಯರಿಗೆ ಗೌರವಿಸೋಣ. ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಯಮನೂರಪ್ಪ ನಾಯಕ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷ ನುಡಿಯನ್ನು ಮಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದಂತೆ 10 ಜನ ಕಲಾವಿದರು ತಯಾರಿಯಲ್ಲಿ ಇರಬೇಕು. ತಮಗೆ ಗೌರವ ಸನ್ಮಾನ ಮತ್ತು ಪ್ರಶಸ್ತಿ ಪುರಸ್ಕಾರವನ್ನು ನೀಡಲಾಗುವುದು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳು, ಮಾಜಿ ಸಂಸದರು, ಶಾಸಕರಾಗಿರ್ತಕ್ಕಂಥ ಸಂಗಣ್ಣ ಕರಡಿಯವರೇ, ಮಾವನವರಾಗಿರ್ತಕ್ಕಂಥ PIL ಬ್ಯಾಂಕ್ ಅಧ್ಯಕ್ಷ ರಾಮಣ್ಣ ಕಲ್ಲನವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಲಾವಿದರೇ ಮತ್ತು ಇಲ್ಲಿ ನೆಲೆದಿರ್ತಕ್ಕಂಥ ನನ್ನ ಆತ್ಮೀಯ ಬಂಧು ಬಾಂಧವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧುಗಳೇ, ಇವತ್ತು ಈಗಾಗಲೇ ನಮ್ಮ ಮಾಜಿ ಶಾಸಕರು ಮತ್ತು ಸಂಸದರು ಒಂದು ಸ್ಪರ್ಶ ಮತ್ತು ಅಸ್ಪೃಶ್ಯತೆ ಬಗ್ಗೆ ಒಂದು ಮಾತನ್ನ ಇವತ್ತು ಅವರು ಹೇಳಿದರು. ಬಂಧುಗಳೇ, ಅಸ್ಪೃಶ್ಯತೆ ಅಂತಕ್ಕಂಥದ್ದು ಅದು ಇವತ್ತಿನ ದಿನಮಾನದಲ್ಲಿ ಅಲ್ಲ. ಈಗೇನಿವತ್ತು ರಕ್ತರಾತ್ರಿಯನ್ನ ನಾಟಕವನ್ನ ಆಡ್ತಾ ಇದ್ದಾರಲ್ಲ, ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ, ಯುಗದಲ್ಲಿ ಕೂಡ ಅಸ್ಪೃಶ್ಯ ಅಂತಕ್ಕಂಥದ್ದು ಇದೆ. ಅವತ್ತಿನ ದಿನ ಕರ್ಣ ಇದೇ ಅಸ್ಪೃಶ್ಯತೆಗೆ ತುತ್ತಾದ. ಇವತ್ತು ಇದು ಏನು ರಕ್ತರಾತ್ರಿ ಅಂತಕ್ಕಂಥ ನಾಟಕವನ್ನು ಆಡ್ತಾರಲ್ಲ, ಕುರುಕ್ಷೇತ್ರ, ಮಹಾಭಾರತದ ಕುರುಕ್ಷೇತ್ರದಲ್ಲಿ 18 ದಿನ ನಡೆದಂಥ ಯುದ್ಧದ ಒಂದು ಭಾಗ, ಶಕುನಿಯ ಕಪಟ ಕುತಂತ್ರ ಮತ್ತು ಅವನ ಅಂತರಾಳದಲ್ಲಿ ಉರಿಯುತ್ತಿರುವ ಜ್ವಾಲೆ ಅದನ್ನ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಮತ್ತು ದುರ್ಯೋಧನ, ಕರ್ಣ, ಅಶ್ವತ್ಥಾಮರ ಅಮರ ಸ್ನೇಹ ಇದರ ಅಂಗವಾಗಿ ನಿಲ್ತಕ್ಕಂಥ ಈ ಒಂದು ರಕ್ತರಾತ್ರಿ ಕುರುಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಇದು ಒಂದು ಆ ನಾಟಕದ ಒಂದು ಭಾಗ. ಇವತ್ತು ಸ್ನೇಹಕ್ಕಾಗಿ ಆ ದುರ್ಯೋಧನ ಕೊನೆಯ ತನ್ನ ಗಳಿಗೆಯನ್ನ ಎಣಿಸ್ತಿರುವಾಗ ಅಶ್ವತ್ಥಾಮನನ್ನ ಕರೆದು ಹೇಳ್ತಾನ, ಗೆಳೆಯ, ನಾವು ಇವತ್ತು ಇಷ್ಟು ಜನ 101 ಜನ ನಾವು ಕೌರವರಿದ್ವಿ, ಎಲ್ಲ ಇಷ್ಟು ಸೈನ್ಯ ಇತ್ತು, ನನ್ನ ಅಕ್ಷೋಣಿ ಸ್ನೇಹನೇ ಇತ್ತು, ಎಲ್ಲರೂ ಹೋಗ್ಬಿಟ್ಟು ನಾವು ಪಾಂಡವರು 5 ಮಂದಿ ಕೇವಲ ಅವರು ಒಬ್ಬರು ಹೋಗಲಿಲ್ಲಲ್ಲ, ನಾನು ಸಾಯೋದ್ರಾಗಾಗಿ ನಾನು ಅವ್ರ ಒಬ್ಬರದಾದರೂ ನಾನು ಒಬ್ಬರನ್ನಾದರೂ ನಾನು ಅವ್ರನ್ನ ಜೀವನ ತೆಗೆಯೋದನ್ನ ನಾನು ನೋಡ್ಬೇಕಲ್ಲ, ನನ್ನ ಆತ್ಮಕ್ಕೆ ಅವಾಗ ತೃಪ್ತಿ ಆಗುತ್ತೆ ಅಂದಾಗ ಏನು ನಮ್ಮ ಕೃಷ್ಣನ ಜಾನ್ಮೆಯಿಂದ ಕೃಷ್ಣನಿಗೆ ಎಲ್ಲವೂ ಕೂಡ ಕುರುಕ್ಷೇತ್ರ ಅಂತಕ್ಕಂಥ ಯುದ್ಧ ನಡೆದಿದ್ದೆ. ಕೃಷ್ಣನ ಎಲ್ಲ ಸೂತ್ರಧಾರನೇ ಕೃಷ್ಣ. ಅವತ್ತು ಏನು ರಾತ್ರಿ ಅಶ್ವತ್ಥಾಮ ಏನು ಬಿಡಾರದಲ್ಲಿ ಉಪ ಪಾಂಡವರು ಮಕ್ಕಂಡಿರ್ತಾರೆ, ಅವತ್ತಿನ ದಿನ ಆ ಜಾಗವನ್ನ ಪಾಂಡವರಿಗೆ ಕೃಷ್ಣ ತಪ್ಪಿಸ್ಬಿಡ್ತಾನ. ಹಾಗಾಗಿ ಆ ಉಪ ಪಾಂಡವರ ರುಂಡವನ್ನ ಕಡ್ಕೊಂಡು ಏನು ಅಶ್ವತ್ಥಾಮ ಪಾಂಡವರನ್ನ ಕಡ್ಕೊಂಡು ನಾನು ತಗೊಂಡು ಏನಂತ ಏನು ದುರ್ಯೋಧನನಿಗೆ ತೋರಿಸ್ತಾನ. ಅದು ಆ ಭಾಗನ ಇವತ್ತು ಕವಿ ತನ್ನದೇ ಆದಂಥ ಒಂದು ಸುಂದರ ಅಕ್ಷರದಲ್ಲಿ ತನ್ನ ಕಲ್ಪನೆಗೆ ತಕ್ಕ ಹಾಗೆ ಇದನ್ನ ನಾಟಕವನ್ನು ಬರೆದಿದ್ದಾನೆ. ದಯವಿಟ್ಟು ಎಲ್ಲ ನಮ್ಮ ಈ ಸ್ಥಳೀಯ ಕಲಾವಿದರಿಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು, ಅವರಿಗೆ ಗೌರವಿಸಬೇಕು. ಇನ್ನು ಇಲ್ಲಿ ಕೂಡ ನಮ್ಮ ಕೊಪ್ಪಳದಲ್ಲಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಅನೇಕ ಕಲಾವಿದರು ನೀವು ಕೂಡ ಅವರಿಗೆ ಪ್ರೋತ್ಸಾಹಿಸಬೇಕಂತೇಳಿ ನನಗೆ ಇಲ್ಲಿ ಕರೆದು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.
ಧನ್ಯವಾದಗಳು. ಗತಕಾಲದ ಇತಿಹಾಸವನ್ನು ಸಾರ್ತಕ್ಕಂಥ ಪೌರಾಣಿಕ ನಾಟಕಗಳಲ್ಲಿ ಅದರದೇ ಆದ ಒಂದು ಭವಿಷ್ಯೋಪೂರ್ಣ ಇರಬೇಕಂತ ಹೇಳಿ ಮಾತನಾಡಿರ್ತಕ್ಕಂಥ ನಮ್ಮ ಸನ್ಮಿತ್ರರಿಗೆ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಕೊಪ್ಪಳ ಜಿಲ್ಲಾ ರಂಗಭೂಮಿ ಸೇವೆಯನ್ನು ದಯವಿರ್ತಕ್ಕಂಥ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶಾಂತುರಯ್ಯ ಸತ್ಯಮಠ ಸಾಕಿ ನಾಟಿ ಮಾನ್ಯರು ವೇದಿಕೆಯಲ್ಲಿ ಆಶೀರ್ವಾದಬೇಕು. ಅವರಿಗೆ ಗೌರವಿಸಬೇಕಂತ ಮಾನ್ಯರಲ್ಲಿ ವಿನಂತಿ ಅವರಿಗೆ ಶಾಲು ಒದಿಸಿ ಹಾರವನ್ನು ಹಾಕಿ ಅದರ ಜೊತೆಗೆ ವೀರಪ್ಪ ಮಾಸ್ತರ್ ಮುಂಡ್ರಿಗೆ ಅವರು, ಅಶೋಕ್ ಗೋರಂಟ್ಲಿ ಅವರು, ತಿರುಪಣ್ಣ ಜಾಲಗಾರ್ ಅವರು, ದೇವಪ್ಪ ಬಸಪ್ಪ ನಾಗರಳ್ಳಿ ಅವರು ಮತ್ತು ರಾಮಣ್ಣ ಮೆಳ್ಳಿಕೇರಿ ಅವರು, ರಾಘವೇಂದ್ರ ದುರ್ಗಪ್ಪ ಕಪ್ಪ ಬಡಿಗೇರ್ ಅವರು, ಶಿವಪ್ಪ ಸೋಮಲಿಂಗಪ್ಪ ಭೀಮೂರು, ಶಿವಪ್ಪ ಭೀಮಪ್ಪ ಶಿವಪ್ಪ ಸೋಮಲಿಂಗಪ್ಪ ಭೀಮೂರು ಆ ಕಡೆ ಶಂಕರಪ್ಪ ಕಟಿಗಪ್ಪ ಮುಖಂಡ ಅವರು, ಹನುಮಗೌಡ ದೊಡ್ಡಲಿಂಗನಗೌಡ ಹಿರೇ ಕಾಸನಕಂಡಿ, ಬಸವರಾಜ್ ತಿಕ್ಕರಪ್ಪ ಮಾಗವಾಡ, ಶಾಂತುರಯ್ಯ ಸಪ್ಪಿಮಠ ಅವರು, ವೀರಪ್ಪ ಮಾಸ್ತರ್ ಅವರು, ಅಶೋಕ್ ಗೋರಂಟ್ಲಿ ಭಾಗ್ಯನಗರ, ಸುಧಾಕರ್ ಬಗನಾಳ್, ತಿರುಪಣ್ಣ ಜಾಲಗಾರ್, ದೇವಪ್ಪ ಬಸಪ್ಪ ನಾಗರಳ್ಳಿ, ರಾಮಪ್ಪ ಮೆಳ್ಳಿಕೇರಿ, ಶಿವಪ್ಪ ಭೀಮನೂರು, ಶಂಕರಪ್ಪ ಕಟಿಗಪ್ಪ ಮುಖಂಡನವರು, ಹನುಮಗೌಡ ದೊಡ್ಡಲಿಂಗನಗೌಡ. ಮುಂದಿನ ತಯಾರಿಯಲ್ಲಿ ಬಸವರಾಜ್ ತಿಕ್ಕರಪ್ಪ ನಾಗರಾಜ್, ಗವಿಸಿದ್ದಪ್ಪ ಪರಮಪ್ಪ ಸರ್ದಾರ್, ಪ್ರದೀಪ್ ಕುಮಾರ್ ಬಡಿಗೇರ್, ಬಸವರಾಜ್ ಉಳಿಗೇರ್, ಮಹಬೂಬ್ ಬಡಿಗೇರಿ, ಶಿವನಗೌಡ ಪೊಲೀಸ್ ಪಾಟೀಲ್, ವೀರೇಶ್ ಮಂಗಳೂರು, ಸಣ್ಣಕುಮಾರ್ ಬಂಡಿ, ನಾಗರಾಜ್ ವೆಂಕಪ್ಪ ಪವಾರ್ ಮಾಸ್ತರ್ ಅವರು ತಯಾರಿಯಲ್ಲಿ ಇರಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಜೋರಾದ ಚಪ್ಪಾಳೆಯಲ್ಲಿ ಎಲ್ಲ ಹಿರಿಯ ಕಲಾವಿದರಿಗೆ ಇವತ್ತಿನ ದಿವಸ ರಂಗಭೂಮಿಗೆ ತಮ್ಮದೇ ಆದ ಸೇವೆಯನ್ನ ಇವತ್ತಿನ ದಿವಸ ಪರಿಗಣಿಸಿ ನಮ್ಮ ಎಲ್ಲ ಸಂಘಟಕರು ಅವರಿಗೆ ಗೌರವ ಸನ್ಮಾನ. ಧನ್ಯವಾದಗಳು ಮಾನ್ಯರೇ ತಮ್ಮೆಲ್ಲರಿಗೂ. ಮುಂದಿನ ಒಂದು ಶಂಕರಪ್ಪ ಕಟಿಗಪ್ಪ ಮುಖಂಡವರು, ಹನುಮಗೌಡ ದೊಡ್ಡಲಿಂಗನಗೌಡ ಕಾಸನಕಂಡಿ ಅವರು ಮತ್ತು ಬಸವರಾಜ್ ತಿಕ್ಕರಪ್ಪ ಮಾಗವಾಡ್, ಯಶೋದಪ್ಪ ಭರಮಪ್ಪ ಸರ್ದಾರ್ ಮತ್ತು ಪ್ರದೀಪ್ ಕುಮಾರ್ ಬಡಿಗೇರ್ ಅವರು, ಬಸವರಾಜ್ ಉಳಿಗೇರ್ ರಂಗಭೂಮಿ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಬಸವರಾಜ್ ಉಳಿಗೇರ್ ಅವರು ಮತ್ತು ಮಹಬೂಬ್ ಕಟಗೇರಿ ಸಾಕಿನ್ ಚಿಕ್ಕಬಗನಾಳ್ ಅವರು, ಶಿವನಗೌಡ ಎಲ್ ಪೊಲೀಸ್ ಪಾಟೀಲ್ ತಿಗರಿ ಅವರು, ವೀರೇಶ್ ಮಂಗಳೂರು ಮತ್ತು ಸಣ್ಣಕುಮಾರ್ ಬಂಡಿ, ನಾಗರಾಜ್ ಮಾಸ್ತರ್ ಈ ಮಹಿಳೆಯರು ಆಶೀರ್ವಾದಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಸಣ್ಣಕುಮಾರ್ ಬಂಡಿ, ನಾಗರಾಜ್ ಮಾಸ್ತರ್ ಬೇಳೂರು, ಶಾಲೆ ಸರ್ ಫಸ್ಟ್. ಹಲೋ ಮಂಜು ಏತಮ್ಮ ಶಾಲ್ ತಮ್ಮ ಕೊಡುವ ಎಲ್ಲರೂ ನನ್ನ ಕೊಡು. ಜೋರಾದ ಚಪ್ಪಾಳೆ ಇರಲಿ. ಈ ಮಾನ್ಯರೆಲ್ಲರೂ ಸಹಿತವಾಗಿ ರಂಗಭೂಮಿಯಲ್ಲಿ ವಿವಿಧ ನಾಟಕಗಳಲ್ಲಿ ಸೇವೆಯನ್ನು ಗೈದಿದ್ದಾರೆ. ಇವರ ಸೇವೆಯನ್ನು ಪರಿಗಣಿಸಿ ಕೊಪ್ಪಳ ಜಿಲ್ಲಾ ರಂಗಕಲೆ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿ ಪುರಸ್ಕೃತವನ್ನ ಇವತ್ತಿನ ದಿವಸ ವೇದಿಕೆ ಮೇಲೆ ತಮ್ಮೊಂದಿಗೆ ಕೈ ಜೋಡಿಸಿದ್ದೇವೆ. ಜೋರಾದ ಕರತಾಂಡನೊಂದಿಗೆ ಮಾನ್ಯರಿಗೆ ಇನ್ನೂ ರಾಜ್ಯ ಅಂತಾರಾಜ್ಯ ಮಟ್ಟದ ಒಂದು ಕಲೆಗೆ ಇವರಿಗೆ ಪ್ರಶಸ್ತಿಗಳು ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಗೈದಿದ್ದೇನೆ. ತಮ್ಮೆಲ್ಲರ ಹಿರಿಯರ ಆಶೀರ್ವಾದ ಚಪ್ಪಾಳೆ ರೂಪದಲ್ಲಿ ಈ ಮಾನ್ಯರಿಗೆ ಸಿಗಲಿ.
ಮುಂದಿನ ಒಂದು ಸನ್ಮಾನಿತರು ಬಸವರಾಜ್ ಅಡವಳ್ಳಿ ಗುರುಗಳು ವೇದಿಕೆ ಮೇಲೆ ಬರಬೇಕು. ಹನುಮಂತಪ್ಪ ಚಿಲುವಾಡಿಗೆ ಅನುಕುಂಟಿ ಅವರು, ಬಸವರಾಜ್ ನಿಂಗಪ್ಪ ಸುಂಟಿಗೇರಿ ಸಾಕಿನ ತಿಗರಿ ಅವರು, ಮರ್ನಾನ್ ಸಾಬ್ ಹುಸೇನ್ ಟೂರ್ ಕನಕಂಕಲ್ ಅವರು, ರಾಮಣ್ಣ ಮ್ಯಾಗ್ನೇರಿ ಸಾಕಿನ ದೇವಗಿರಿ ಮಾನ್ಯರು, ಸಿದ್ದನಗೌಡರು ತಿಪ್ಪನಗೌಡರು ಬಗನಾಳ್ ಅವರು, ರಾಮಣ್ಣ ತಿಮ್ಮಣ್ಣ ಲಿಂಗಾಪುರ್ ಸಾಕಿನ ಚಿಕ್ಕಬಗನಾಳ್ ಅವರು, ದೊಡ್ಡಪ್ಪ ನರಸಪ್ಪ ಚಿಕ್ಕಬಗನಾಳ್ ಅವರು, ಯಲ್ಲಪ್ಪ ಏಣಿಗೆ ಸಾಕಿನ ತಿಗರಿ ಅವರು, ಲಿಂಗರಾಜ್ ಸಿದ್ದಪ್ಪ ಕುಟುಂಬಳಿ ಲೇಬಗಿರಿ ಅವರು, ಈ ಮಾನ್ಯರು ವೇದಿಕೆ ಮೇಲೆ ಬಂದು ಆಸನ ಬರ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಸನ್ಮಾನಿತರು ಬಸವರಾಜ್ ಅಡವಳ್ಳಿ ಶಿಕ್ಷಕರು. ಸರಿ, ಬಸವರ ಅಡವಳ್ಳಿ ಗುರುಗಳು ಹನುಮಂತಪ್ಪ ಚಿಲುವಾಡಿಗೆ ಅನುಕುಂಟಿ, ಬಸವರಾಜ್ ನಿಂಗಪ್ಪ ಕುಟಿಗೇರಿ, ಮರಾನ್ ಸಾಬ್ ಹುಸೇನ್ ಪೀರ್ ಕನಕಂಕಲ್, ರಾಮಣ್ಣ ಮ್ಯಾಗ್ನೇರಿ ಅವರು, ಸಿದ್ದನಗೌಡರು ತಿಪ್ಪನಗೌಡರು ಅವರು, ರಾಮಣ್ಣ ತಿಪ್ಪಣ್ಣ ಚಡಿಯಪ್ಪ ಶಿವಪ್ಪ ಮಾಸ್ತರ್, ಶಿವಪ್ಪ ಬಡಿಗೇರ್ ಕೊಪ್ಪಳ, ಕೊಡು ಶಾಲ್ ತಂಬರ್ಕಮ್ಮ, ಯಲ್ಲಪ್ಪ ಏಣಿಗೆ ತಿಗರಿ, ಲಿಂಗರಾಜ್ ಸಿದ್ದಪ್ಪ ಕುಟುಂಬಳಿ ಲೇಬಗಿರಿ, ಭೀಮಸೇನು ಬಡಿಗೇರ ಅಗಲಿಕೆರ, ಹನುಮಂತಪ್ಪ ಅಕ್ಸಾಲಿಗೆ ಗಿಣಿಗೇರ, ಸುಪುತ್ರಪ್ಪ ಬಡಿಗೇರ್ ಕೊಪ್ಪಳ, ಕೃಷ್ಣಾಚಾರ್ಯ ಬಗನಾಳ್, ಹನುಮಂತಪ್ಪ ವಾಲಿಕಾರ್, ತಿರುಪತಪ್ಪ ಮಾಸ್ತರ್ ತಿರುಪತಪ್ಪನವರು ಗಿಣಿಗೇರ, ವೀರಪ್ಪ ಶೇಖರಪ್ಪ ಬಿಸ್ರಳ್ಳಿ. ಆ ಮಾನ್ಯರು ಇವತ್ತು ಸನ್ಮಾನವನ್ನು ಸ್ವೀಕರಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನಿತರು ಮರಿಯಪ್ಪ ಚಾಮಲಾಪುರ ಜನಪದ ಕಲಾವಿದರು ಮತ್ತು ಭೀಮಸೇನ್ ಬಡಿಗರ್ ಅಗಲಿಕೆರ ಮಾನ್ಯರು ವೇದಿಕೆ ಮೇಲೆ ಬರಬೇಕಂತ ಹನುಮಂತಪ್ಪ ಅಕ್ಸಾಲಿ ಗಿಣಿಗೇರ ಅವರು, ತಿರುಪತಪ್ಪನವರು ಮತ್ತು ನಮ್ಮ ಕೃಷ್ಣಾಚಾರ್ಯ ಅವರು, ಭೀಮಸೇನ್ ಅವರು ಮತ್ತು ಮರಿಯಪ್ಪ ಅವರು, ವೀರಪ್ಪ ಶೇಖರಪ್ಪ ಬಿಸ್ರಳ್ಳಿ ಆ ಮಾನ್ಯರು, ಸುಪುತ್ರಪ್ಪ ಮೆಣಸೇಶಿ ಅವರು, ಈ ಮಾನ್ಯರು ವೇದಿಕೆ ಮೇಲೆ ಆಶೀರ್ವಾದಬೇಕು.
ಸತತ 3 ದಿನಗಳ ಕಾಲ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವಿಭಾಗೀಯ ಮಟ್ಟದ ನಾಟಕೋತ್ಸವದಲ್ಲಿ 1ನೇ ದಿನ ಪ್ರಯೋಗಾತ್ಮಕ ನಾಟಕ ಜರುಗಿದರೆ ನಿನ್ನೆ ದಿನ 3 ದಿನಗಳ ಸಂತೆ ಸಾಮಾಜಿಕ ನಾಟಕ ಜರುಗಿತು. ಇವತ್ತಿನ ದಿವಸ ಪೌರಾಣಿಕ ನಾಟಕ ರಕ್ತರಾತ್ರಿ ಜರುಗ್ತಾ ಇದೆ. ಇವತ್ತಿನ ದಿವಸ ಜಿಲ್ಲೆಯ ಮತ್ತು ತಾಲೂಕಿನ ವಿವಿಧ ಕಲಾವಿದರನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ದಯವಿಟ್ಟು ವೇದಿಕೆ ಮೇಲೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಎಲ್ಲ ಕಲಾವಿದರನ್ನ ಗೌರವಿಸಿರ್ತಕ್ಕಂಥ ಮಾನ್ಯ ಶ್ರೀ ಸಂಗಣ್ಣ ಕರಡಿಯಾದಿಯಾಗಿ ಮಾನ್ಯರ ಎಲ್ಲರಿಗೂ ಸಹಿತವಾಗಿ ಇವತ್ತಿನ ಸಂಘಟಕರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಸನ್ಮಾನಿತರ ಪರವಾಗಿ ನಮ್ಮ ಭೂಷಣ ಮಾಸ್ಟರ್ ಅವರು ಇವತ್ತಿನ ಕಾರ್ಯಕ್ರಮ ಕುರಿತು ಅವರ ಮಾತು ಹೇಳಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ಇರತಕ್ಕಂಥ ಎಲ್ಲ ಕಲಾ ಪ್ರೇಕ್ಷಕರು ವಂದಿಸುತ್ತಾ ಇವತ್ತಿನ ಈ ವಿಭಾಗೀಯ ಮಟ್ಟದ ಒಂದು ಕಲಾ ಸಂಘದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ನಾಟಕೋತ್ಸವದ ಅಂಗವಾಗಿ ನಮ್ಮೆಲ್ಲರನ್ನು ಇಲ್ಲಿ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯ ಕಲಾವಿದರಲ್ಲಿ ವಿನಂತಿ, ಈ ರಂಗಭೂಮಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾವಿದರನ್ನು ಸನ್ಮಾನಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳತಕ್ಕಂಥ ನಮ್ಮ ಮಾಜಿ ಶಾಸಕ ಸಂಸದರಾದ ಸಂಗಣ್ಣ ಕರಡಿ ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ನಾವು ಹಳ್ಳಿಯಲ್ಲಿ ಇರತಕ್ಕಂಥ ಕಲಾವಿದರನ್ನು ಗುರುತಿಸಿ ಈ ರಂಗಭೂಮಿಗೆ ಕರೆತಂದು ನಮ್ಮ ಶಾಂತ್ ಪಾಷಾ ಸಾಹೇಬರು ಹಾಗೂ ನಮ್ಮ ತೋಟಪ್ಪ ಸಾಹೇಬರು ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸಿ ಈ ವೇದಿಕೆಗೆ ಕರೆತಂದು ನಮಗೆ ಎಲ್ಲರಿಗೂ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅದಾಗ್ರಿ ಧನ್ಯವಾದಗಳು ಎಲ್ಲ ಮಾನ್ಯರಿಗೆ, ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಕಲಾವಿದರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿ ಯಾರಾದ್ರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಇವತ್ತು ನಮ್ಮ ಆಯ್ಕೆ ಪಟ್ಟಿಗಿಂತ ಹೆಚ್ಚಿನ ಕಲಾವಿದರು ಬಂದಿರುವುದರಿಂದ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡಿ ನಾಟಕ ಬಹುದೊಡ್ಡ ನಾಟಕ ಇರುವುದರಿಂದ ನಾಟಕಕ್ಕೆ ಅನುವು ಮಾಡುವ ಉದ್ದೇಶದಿಂದ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಅತಿಥಿ ಮಾಧ್ಯಮರಿಗೂ ಸಂಘಟಕರಿಗೂ ಎಲ್ಲರಿಗೂ ಸಹಿತವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸಿ ನಾಟಕಕ್ಕೆ ಆರಂಭ ಮಾಡ್ತಿದ್ದೇವೆ. ದಯವಿಟ್ಟು ನಮ್ಮೆಲ್ಲ ಸೀನ್ಸಿನ ಮಾಲಕರು ಇವೆಲ್ಲ ಲೈಟಿಂಗ್ಗಳನ್ನು ಮತ್ತು ಸೀನ್ಸ್ಗಳನ್ನು ಇದು ಮಾಡಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ಒಂದು ರಂಗ ಕಲಾವಿದರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯರನ್ನ ಗೌರವಿಸ್ತಕ್ಕಂಥ ಕಾರ್ಯಕ್ರಮ.
ಭಾರ ನಿರ್ವಹಿಸಲಿಕ್ಕೆ ಅವತರಿಸಿ ಬಂದೆ. ಪಾಲಿಪನ ಪರಿಹರಿಸಿ ಬಂದದ, ಪಾಲಿಪನ ಪರಿಹರಿಸಿ ಬಂದದ, ಪಾವನ ಪಾವನ ಭಕ್ತರ ಸೇವಕನೂತ, ಪಾಲಿಪನ ಪರಿಹರಿಸಿ ಬಂದನ, ಪಾಲಿಪನ ಪರಿಹರಿಸಿ ಬಂದನ. ಕುಲಕ ಕರ್ಮರಿಗೆ ಕಾಲನು ನಾ, ಕುಲಕ ಕರ್ಮರಿಗೆ ಕಾಲನು ನಾ, ದಿನದಾತರಿಗೆ ದಿನಮಣಿ ಲೋಲ, ದಿನದಾತರಿಗೆ ದಿನಮಣಿ ಲೋಲ, ದೀನದಾತರಿಗೆ ದಿನಮಣಿ ಲೋಲ, ದೀನದಾತರಿಗೆ ದಿನಮಣಿ ಲೋಲ. ಪಾಲಿಪೆನ ಪರಿಹರಿಸಿ ಬಂದನ, ಪಾಲಿಪೆನ 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 ಎಲ ಓಸು ಹೋದನ, ಧರೆಯೊಳಗೆ ಹೀರಿದಾಗ ದೊರೆತನವೂ ಇದೆ ಎಂದು ಪಿತಾಮಹ ಭೀಷ್ಮ, ಧನುರ್ವಿದ್ಯಾಗುರು ದ್ರೋಣ, ಸುಜ್ಞಾನಿಯಾದ ವಿದುರನ ನೀತಿಯುಕ್ತ ಮಾತುಗಳನ್ನು ತಿರಸ್ಕರಿಸಿ ನಿನ್ನ ಹಿತಶತ್ರುವಾದ ಶಕುನಿಯ ಮಾತುಗಳನ್ನೇ ಅನುಸರಿಸಿ ಅಜ್ಞಾನದ ಅಂಧಕಾರದಲ್ಲಿ ಭಗ್ನಗೊಳಿಸಿರುವ ಹಸ್ತಿನಾವತಿಯ ಸರ್ವ ಶಾಂತಿಯನ್ನು ಎಲ ಓಸು ಹೋದನ. ಅಂದು ತುಂಬಿದ ಸಭೆಯೊಳಗೆ ನೀನು ನನಗೆ ಮನವನ್ನು ನಿಧಿಸಿದ ಸಾಲದೆ ಬಂಧಿಸಿರಿ ಗಾರುಡಿ ನೋಡ್ತಿರೋ ಹೋದನ. ಇನ್ನ ಕಲ್ಪ ಸಮಯದಲ್ಲಿ ಈ ಗಾರುಡಿಗನ ಮೋಡಿಯನ್ನು ಮಹಾಮೋಹ ಮಂತ್ರವನ್ನು ಬೀರಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಚಿಸಿ ಧರ್ಮ ಧ್ವಜವನ್ನು ಗಗನಕ್ಕೆ ಹಾರಿಸಿದ್ದಾರೆ. ಭಕ್ತ ವತ್ಸಲ ಶ್ರೀಕೃಷ್ಣನೆಂಬ ನಮ್ಮ ನನಗಿದ್ದು ಸಾರ್ಥಕ. ಗುರುಕುಲ ಸಂಹಾರಕೀ ಅವತಾರ, ಗುರುಕುಲ ಸಂಹಾರಕೀ ಅವತಾರ, ಧರ್ಮನ ವಿಜಯ ಧರ್ಮದ ವಿಜಯ, ಧರ್ಮನ ವಿಜಯ ಧರ್ಮದ ವಿಜಯ. ಮರ್ಮವನರಿಯಲಿ ಜನ ಸಮುದಾಯ, ಮರ್ಮವನರಿಯಲಿ ಜನ ಸಮುದಾಯ, ಗುರುಕುಲ ಸಂಹಾರಕೀ ಅವತಾರ. ಜಯ ಸಂಕೇತ ಹನುಮ ಪದಾಕ, ಜಯ ಸಂಕೇತ ಹನುಮ ಪದಾಕ, ಜಯವಾಗಲಿ ಗುರು ನಂದಾನೀಗ, ಜಯವಾಗಲಿ ಗುರು ನಂದಾನೀಗ. ಗುರುಕುಲ ಸಂಹಾರಕೀ ಅವತಾರ, ಗುರುಕುಲ ಸಂಹಾರ, ಗುರುಕುಲ ಸಂಹಾರ, ಗುರುಕುಲ ಸಂಹಾರಕೀ. ಏಳು ಜನ್ಮ ಜನ್ಮೇ ಈ ಘೋರ ಯೋಗ ದಾಸ, ಈ ಘೋರ ಯೋಗ ದಾಸ, ಬಟ್ಟೆ ಗೆಲ್ಲದ ಲೋಲಾಟ, ಬಟ್ಟೆಯ ಪಾಡಿದ ಪರಿಪಾಠ, ಬಟ್ಟೆಗೆಲ್ಲದ ಲೋಲಾಟ, ಬಟ್ಟೆಯ ಪಾಡಿದ ಪರಿಪಾಠ. ಬಡಬು ತಡಬಲು ಬಡಬು ತಡಬಲು ಬಡಬು ತಡಬಲು ಬಡಬು ತಡಬಲು ಬಾಲಕದ ಸಾವಿನ ರಾಜ ರಾಜ ರಾಜಭೋಗದಲ್ಲಿ ಬರಗದ ರಾಜಕುಮಾರ, ರಾಜ ರಾಜ ರಾಜಭೋಗದಲ್ಲಿ ಬರಗದ ರಾಜಕುಮಾರ. ಮುಂಡ ಮುಂಡಗಳ ಹೆಣದ ಕಳೆವ, ಮುಂಡ ಮುಂಡಗಳ ಹೆಣದ ಕಳೆವ, ನಾಯಿ ನರಿಗಳ ಏನೇಳು ದೇವ 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 ನನ್ನ ಕೆಳಗೆ ಹುಟ್ಟಿಸಿದೀಯಪ್ಪ. ಯಾರು ಯಾರು ಯಾರು
ಚೆಂದ ಅಮ್ಮಮ್ಮ ಭ್ರಮರ ಕೊಂಕಳೆ ತೆರೆದೆ ಕುಣಿತಿನ ಸುವಾಸನೆ ಅಮ್ಮಮ್ಮ ಭ್ರಮರ ಕೊಂಕಳೆ ತೆರೆದೆ ಕುಣಿತಿನ ಸುವಾಸನೆ ಕೃತಕ ವೇಷದ ಕಣ್ಣ ಮುಚ್ಚಿದೆ ಅಂಜನೆ ಕೃತಕ ವೇಷದ ಕಣ್ಣ ಮುಚ್ಚಿದೆ ಅಂಜನೆ ಅಮ್ಮಮ್ಮ ಭ್ರಮರ ಕೊಂಕಳೆ ತೆರೆದೆ ಕುಣಿತಿನ ಸುವಾಸನೆ ಅಮ್ಮಮ್ಮ ಭ್ರಮರ ಕೊಂಕಳೆ ತೆರೆದೆ ಕುಣಿತಿನ ಸುವಾಸನೆ ಇದೋ ನೋಡಿ ಅರಮನೆಯ ದಾಸಿಯಾದ ನನ್ನನ್ನು ಶಕುನಿ ಮಾನವರು ತಮ್ಮ ಭಕ್ತ ಗುಣ ಚಾರಣೆ ಗುಂಪಿನಲ್ಲಿ ಸೇರಿಸಿಕೊಂಡಿರುವರು. ಹಾಗಾದ್ರೆ ಸಾವಂತ ಸಮೀಪಕ್ಕೆ ಕೈ ಹಿಡಿದು ಕರೆದುಕೊಂಡು ಬಂದಂತಾಯ್ತು. ಅಯ್ಯ ಮನಸ್ಸೆ ನಿನಗಂಡ ಗೋರಿಗಾರಲ್ಲೇ ಹೋಯ್ತು ಗೂಢಚಾರಿ ಆದ ನಿನ್ನ ದೆಸೆಯಿಂದ ಗೂಢಚಾರರು ಏನಾಗ್ತಂದ ನೆವದಿಂದ ನಮ್ಮ ಮನೆಗೆ ಬಂದೇ ಬರುವ ಆಗ ಗೂಢಚಾರರ ಕಣ್ಣಿಗೆ ಬಿದ್ದರೆ ಆವಾಗಲೇ ನೀವೇ ಜಂಬ ಕಚ್ಚಿಕೊಂಡು ಹೇಳುತ್ತಿಲ್ಲವೇ ಹೋಗಲಿ ಬಿಡಿ ರಗಳೆ ಅಲ್ಲೆಂಬುದು ಶಕುನಿ ಮಾವನವರ ಗೂಢಚಾರಕಿಗೆ ಇನ್ನು ಬೇಕಾದ ಸಮಯದಲ್ಲಿ ಹೋಗೋದಲ್ಲವೇ ಆಹಾ ಕಾಲ್ಬಡಕ್ಕಾದದ್ದು ಶಕುನಿ ಮಾವನ ಸಲ್ಲೆ ಗುಣವಂತೆ ಶಕುನಿ ಮಾವ ಮುಖತನಾದವನು ಮಂಗತನ ಏನೋ ಅಳಿದಿಲ್ಲ ಸೀರೆಯ ನೀರಿಗೆ ನಡೆಯುತ್ತಾ ಛಲ್ 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 ನೆರೆವನಿಂದ ಸೀರೆ ಚಿಕ್ಕ ಬಿದ್ದು ಮಾವನ ಮಾತಿನ ಮೋಡಿನ ಮಣ್ಣಿನ ನರಕದ ನಾಯಿತನ ಆಗಬಾರದು ಗೆಳತಿಯಾಗಬಾರದು. ಈಗ ನೋಡಿ ನಾನೀಗ ಶಕುನಿ ಮಾವನವರ ಗುಡಾರಕ್ಕೆ ಹೋಗಿ ಬರಬೇಕು. ಒಟ್ಟಿ ಕಾಳುಗುಣದ ಎಣ್ಣೆ ಯಾಕೆ ಬೇಕಾಗಿತ್ತು ಗೂಢಚಾರಿಯರ್ ಆದ್ದರಿಂದ ಹೆಚ್ಚಿನ ಸಂಬಳ ಸಿಗಬಹುದೆಂದು ಗೊತ್ತ ಗೂಢಾಚಾರಣೆ ಗುಂಪಿನಲ್ಲಿ ಸೇರಿದೆ. ಅಲ್ಲೇ ಪಡ್ಲಿ ಗೊತ್ತು ಎಲ್ಲಿ ಕಾಣೆ ಎಲ್ಲಮ್ಮನಂತ ಕೆಲ್ಲಿ ಕಾಣೆಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆ ಅನಂತ ಕೆಲ್ಲಿ ಕಾಣೆಲ್ಲಿ ಕಾಣೆ ಬಾಳ ಮಂದಿ ಬಾಳ ಮಂದಿ ಬದಲ ಮಾಡಿದಿ ಅಂತೇಳಿ ಎರಡು ಓಡಿ ತಿರುಗಿ ಹಾಕ್ಬಿಟ್ಟಿದ್ರು ಸಾಕಾಗುತ್ತಿತ್ತು ನಮ್ಮಿಬ್ಬರು ಹೊಟ್ಟೆಗೆ ಸಾಕಷ್ಟು ಕಾಳು ಸಿಗುತ್ತಿದ್ವು 15 ದಿನ ಕಳೆಯಿರೋದು 3 ದಿನ ಓಡಾಡಿದ್ರೆ ಸಾಕು ಏನಾಗುತ್ತದೆ ಯುದ್ಧ ಮುಗಿದಿದ್ದೆಂದು ಅರಮನೆಯ ಜ್ಯೋತಿಷ ಸಂಧ್ಯಾ ಭಟ್ರು ಹೇಳಿರಬಾರು ಸಂಜಯ್ ಭಟ್ರು ಜಯ ಯಾರ ಕಡೆಗೆ ಸಿಕ್ಕುತ್ತದೆಂದು ಹೇಳಿದರು. ಪಾಂಡವರಿಗೆ ಮದವಸಿ ಹಸ್ತಿನಾವತಿ ಕಡೆ ನಿಂತವರಿಗೆ ಸೋಲು ಇತ್ತ ಕಡೆ ನಿಂತವ್ರು ಗೆಲುವು. ಆ ನೆಲದ ಹೊಟ್ಟೆಯಲ್ಲಿ ಬ್ರಹ್ಮಕಪಾಲವಿದೆಯಂತೆ. ಅಲ್ಲೊಂದು ಬ್ರಹ್ಮಕಪಾಲ ಇದೆ ಇದೇನು ಮಾಡಿತು ನಾನು ಬೆನ್ನ ಹತ್ತೈತಿ ಬ್ರಹ್ಮಕಪಾಲ. ಆ ಬ್ರಹ್ಮಕಪಾಲ ರಣರಂಗದಲ್ಲಿ ಬಿದ್ದ ರಕ್ತ ಕುಡಿಯಂತೆ ಈ ಬ್ರಹ್ಮಕಪಾಲ ನನ್ನ ರಕ್ತ ಕುಡಿಯಲಿಕ್ಕೆ ಮಂಚಾಗಿ ನಿಂತಿದೆ. ಯಾರಿವರಿ ಮನೆಯಲ್ಲಿ ಗುಪ್ತ ಗೂಢಚಾರಿಗೆ ತಂದೆಲ್ಲೇ ನನ್ನ ಗಂಟಲಿಗೆ ಕಾಲ. ನನ್ನ ಜೀವಕ್ಕಾಗುತ್ತದೆ ಕಕ್ಕಸ ಯುದ್ಧಕ್ಕೆ ನನ್ನನ್ನು ಹೊತ್ತುಕೊಂಡು ಹೋಗುವರು ಎಲ್ಲಿ ಅಡಿಗೆ ಕೊಳ್ಳಲಿ
ನಾನು ಅಳಮಾರಿಯನ್ನು ಎಂತ ಮಾಡಲಿ? ನಗೆ ಗಣ್ಣಿನ ಬಿಗಿ ಬಂದು ಮಾಡಿ ಗಣ್ಣಿನ ಕಳೆ ತಂದುಕೊಳ್ಳೆ. ನಿನ್ನ ನಗೆ ಗಣ್ಣಿನ ಬಗೆ ನೋಡಿ ನಿನ್ನ ಒಂದು ಬಿಗಿ ಬಂದಿಲ್ಲ ಮನಸ್ಸು ಅಂತ ಆ ಬಂದು ಮುಂಡೆ ಮಗ ನಿನ್ನ ಮೇಲೆ ಮನಸ್ಸಿಟ್ಟಾನು ಜೋಗೆ. ಯಾರಿದ್ದೀರಮ್ಮ? ಕಪ್ಪ ಮನೆಯಲ್ಲಿ ಗಂಡಿಸಿದ ಧ್ವನಿ ಕೇಳಿಸಿತ್ತಲ್ಲಮ್ಮ. ಅಯ್ಯೋ ಮಹಾರಾಯ, ಅಯ್ಯೋ ಅಗ್ರಜ, ಈ ಮನೆಗಿರುವವನು ಒಬ್ಬನೇ ಒಬ್ಬ ಗಂಡೀಸು. ನೀವಲ್ಲ, ನನ್ನ ಪತಿರಾಯ. ಅವನನ್ನು ಮದುವೆ ಮಾಡಿಕೊಂಡು ಬಂದು 3 ತಿಂಗಳುಗಳಾಗಲಿಲ್ಲ, ಯುದ್ಧ ಪ್ರಾರಂಭ ಆಯಿತು. 15 ದಿನಗಳ ಕೆಳಗೆ ಸಾಮ್ರಾಟರ ಸೈನ್ಯಕ್ಕೆ ಭರ್ತಿಯಾಗಿ ಹೋದ ನನ್ನ ಗಂಡ. ಅಯ್ಯೋ ನನ್ನ ಗಂಡ. ಸಾಕು ಮಾಡಮ್ಮ ನಿನ್ನ ಅಭಿನಯ. ಎಲ್ಲ ಅಭಿನಯಗಳನ್ನು ಬಲ್ಲ ಶಕುನಿ ಮಾವರ ಶ್ರೇಷ್ಠ ಶಿಷ್ಯ ಶಕ್ಯದತ್ತ ನಾನು. ಗಂಟಲ ಬಿಗಿಡಿದು 108 ಮಾತನಾಡುವ ಹೆಣ್ಣಿನ ಲಂಪಟತನ ಬಲ್ಲೆ. ಏನಮ್ಮ ಒಳಗಡೆ ಯಾರು ಕೆಮ್ಮುತ್ತಿರು ಬರಲ್ಲ, ಹೋಗಿ ನೋಡಿಕೊಂಡು ಬರುತ್ತೇನೆ. ನಿಮಗೆ ಬೇಡುವವರು ಯಾರು? ಬೇಡೆಂದು ಬೇಡಿಕೊಂಡರು ಬಿಡುವನಿಲ್ಲ ಈ ಬಹುದೂರ. ಗೊತ್ತಾಗುತ್ತೆ ಬಹದ್ದೂರ. ಎಲ್ಲವ ಹುತ್ತಿನ ಮುಗಿನವ, ಯಾರು? ಹುತ್ತಿನ ಮುಗಿನವ ಎಲ್ಲವ? ಅವ ಹುತ್ತಿನ ಮುಗಿನವ ಹಿಂಗೋದ, ನೀ ಮಣ್ಮುಖಿ ಮುಗಿನವ ಹಿಂಗೋಗು. ಸೀರೆ ಗಟ್ಟಿ. ಇವಳ್ಯಾರಮ್ಮ? ನನ್ನ ಗೆಳತಿಯಪ್ಪ. ಮನೆಯಲ್ಲಿ ಇನ್ಯಾರು ಇಲ್ಲೇ ಒಂದು ಹೇಳಿದ್ದೀಯಲ್ಲಮ್ಮ. ಬೇಕಾದ್ರೆ ಹಾಕಿ ನೋಡಿ ಅಳತಿ. ಹೇಳಿದ್ದೆ, ಹಿತ್ತಲಿನ ಬಾಗಿಲಿಂದ ಬಂದಿರಬಹುದು. ಹೌದಮ್ಮ, ಹಿತ್ತಲ ಬಾಗಿಲು ಒಳಗೆ ಕಾಣಿಸಲಿಕ್ಕೆ ಬಂದೆ ಒಂದ್ಸಲ. ಓಹೋ, ಅದಕ್ಕಾಗಿ ಮನೆಯಲ್ಲಿ ಗಡಿಗೆಯಲ್ಲಿ ಅಡಿಗೆ ಕುಳಿತಿದ್ದೆ ಎಲ್ಲವೇ? ಮತ್ತೆ ಮಾಡೋದು? ಕಾವಲಿ ಕೆರಳದಲ್ಲಿ ಕಣ್ಬರಿ ಆಡ ನಿಂತೆ ನನ್ನ ಗಂಡ. ಅಯ್ಯೋ ಕೇಳತಿ, ನಿನಗೆ ನಗೆ ನನಗೆ ಹೊಗೆ. ಮಿಂಚು ನೇರಳ ಗಣ್ಣಿನ ಎಣ್ಣೆ. ಅರಿಣಾಕ್ಷಿ, ನಿನ್ನ ಗುಲಾಬಿ ಬಣ್ಣದ ಗಲ್ಲದ ಮೇಲಿನ ಮುದ್ರೆಯನ್ನು ಬೆಕ್ಕಲ್ಲ ಒಗಟು ಹೊಡೆದನಲ್ಲ, ಅಂತೆ ಕೈ ಮುಗಿದು ಹೇಳಬಲ್ಲ ನಾನಿವಳ ಗಂಡ ಎಂದು. ನೀನು ಗಂಡಸಲ್ಲವೇ? ಅಲ್ಲೆಂದು ಹೇಗೆ ಹೇಳಲಿ, ನಾನು ಪುರ್ಲಿಂಗನೇ, ಆದರೆ ಯುದ್ಧಕ್ಕೆ ಪೂಸ್ತ್ರೀಲಿಂಗ. ನಿಮ್ಮ ಕಾಲಿಗೆ ಬುದ್ಧಿ ಕೇಳಿದೆ, ನನ್ನನ್ನು ಕಾಗಕ್ಕೆ ಕರೆದುಕೊಂಡು ಹೋಗಬೇಡಿ ಎಂದು. ನನ್ನ ಒಬ್ಬನನ್ನು ಬೀಸುವರಿ ಅಂತ ಬಿಟ್ಟು ಹೋಗು ಮಾರಾಯ. ಸಾಕು, ಬಾಯಿ ಮುಚ್ಚುಕೋತಿ. ಹೇಳು, ನಿನ್ನ ಹೆಸರೇನು? ನೊಲಿಪಕ್ಕ. ಏನು ನವಲಿಪಕ್ಕ? ಹ್ಞೂನ್ರಿ, ನವಲಿಪಕ್ಕ. ನಿಮ್ಮಪ್ಪನ ಹೆಸರು? ಹೊನ್ನಿ ಕುಕ್ಕ. ಏನು ಒನ್ನಿ ಕುಕ್ಕ? ಹೊನ್ನಿ ಕುಕ್ಕ. ನಿನ್ನ ಅಡ್ಡ ಹೆಸರು? ಸಕ್ರಿ ಕುಕ್ಕ. ಏನು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅಯ್ಯ, ಶುಗರ್ ಹೆಚ್ಚಾಗೈತೆ, ಬೆಲ್ಲ ಚಾ ಕುಡಿ ಸಕ್ರಿ ಮುಖ ಅಂತ ಹಿಡಿದ್ವಿ ನಾವು. ಸಕ್ರಿ ಮುಖ. ಇರ್ಲಿ, ನಿನ್ನ ಯಾವುದು ಕುಲ? ಕಲಬೆರಕೆ ಕುಲ. ಕಲಬೆರಕೆ ಕುಲ? ಹೈಬ್ರಿಡ್.
ಅಂದ್ರೆ ನಮ್ಮ ಒಂದು ಕುಲ, ನಮ್ಮ ಅಪ್ಪನ ಮತ್ತೆ ಒಂದು ಕುಲ, ಆದ್ರಿಂದ ನಮ್ಮ ಕಲಬೆರಕೆ ಕುಲ, ಕಲಬೆರಕೆ ಕುಲ, ಕಲಬೆರಕೆ ಕುಲ. ಕಲಬೆರಕೆ ಕುಲ. ನಿನ್ನ ಹೆಂಡತಿ ಹೆಸರೇನು? ಹೇಳು. ಒಲ್ಲೋಗ್ರಿ, ನಾಚಿಕ್ ಬರ್ತತೆ. ಎಲ್ಲಿ ಹೇಳು? ಹೇಳಿ ಹೇಳು. ಮಕ್ಕಳು ಬರ್ತಾವ ಮದವಂಶ. ಏನು ಈಗ ಹೇಳಿದ್ರೆ? ಹೆಂಡತಿ ಹೆಸರ ಒಗಟಾಗಿ ಹೇಳಿದೆ. ಹಾಗೆ ಹೇಳು. ಮದವಂಶಿ. ಮಾಧವಂಸಿ. ಅವಳದು ಯಾವ ಕುಲ? ಅವ್ರದ್ದು ಸಹ ಕಲಬೆರಕೆ ಕುಲನ. ಅಂತಿ ಕೂಡಿಯವ್ರು ಮಾತ್ರ ಮದುವೆ ಗಂಟು ಬೀಳ್ತಾವ. ಆದ್ದರಿಂದ ಮದವಂಶಿಗೂ ನನಗೂ ಮದವಂಸಿ. ಮದವಂಸಿ ಎಂಬ ಅರಮನೆ ದಾಸಿ ಒಬ್ಬಳು ಇರ್ಬೇಕಲ್ಲ? ಸಿಕ್ತು ಈಗ. ಇವರೇ ಅವಳು, ಅವಳೇ ಇವಳು. ಏನಮ್ಮ? ಯಾಕಪ್ಪ? ಅರಮನೆಯ ದಾಸಿಯಾದ ನೀನು ಗಂಡನನ್ನು ಮನೆಯಲ್ಲಿ ಗುಪ್ತವಾಗಿರಿಸಬೇಕೆ? ನಾನೇನ್ರಿ ಮಾಡ್ಲಿ? ಇಂತ ಹೇಳಿ ಗಂಡಸನ್ನ ನೀವು ಇಂತ ಹೇಳಿ ಗಂಡಸನ್ನ ಗಂಡನನ್ನಾಗಿ ಪಡೆಯುವುದು ನನ್ನ ಹಣೆ ಬರದಲ್ಲಿತ್ತು. ನಾನೇನ್ ಮಾಡ್ಲಿ ನೀವೇ ಹೇಳಿ. ಹಾಗಾದರೆ ಇವನನ್ನು ಸಾಮ್ರಾಜ್ಯ ಸೇನೆಗೆ ಭರ್ತಿ ಮಾಡಿಕೊಳ್ಳಲು ನಿಮ್ಮ ಆತಂಕವೇನಿಲ್ವಲ್ಲ? ಸುಮ್ಮನೆ ಮನೆಯಲ್ಲಾದ್ರೂ ಯುದ್ಧ ಮಾಡ್ಲಿಲ್ಲ, ರಣಾಂಗಣದಲ್ಲಿ ಹೋಗಿ ಯುದ್ಧ ಮಾಡಿ ನೋಡಿ ಇವರನ್ನು ರಣಾಂಗಣಕ್ಕೆ ಕರೆದುಕೊಂಡು ಹೋಗಲು ನನಗೆ ಆತಂಕವೂ ಇಲ್ಲ. ಮೊದಲು ಎಳೆದುಕೊಂಡು ಹೋಗಿರಿ. ಆಯ್ತಪ್ಪ, ನಾನಿ ಪಕ್ಕ ತುಂಬಿರುವ ನಿನಗ 100 ವರ್ಷಗಳು. ಅಯ್ಯೋ ಕೈಲಾಸವಾಸಿಯಾದ ನನ್ನ ತಂದೆಯಾದ ಹೊನ್ನೆ ಕುಕ್ಕನೆ, ನಿನ್ನ ವಂಶ ವೃಕ್ಷ ಸಿರಿ ಹೌದು ನಿಂತಿದೆ ನಿನ್ನ ಮಗಳು ನಾನಿ ಪಕ್ಕ. ಸರಿ ಸರಿ, ನಡಿ ಹಾಗಾದ್ರೆ ಹೋಗೋಣ ನಮ್ಮ ಶಕುನಿ ಮೌನದ ಕಡೆ, ಮಹಾರಾಜ.